ಬಿಜಾಪುರ ಜಿಲ್ಲೆಯೊಳಗೆ ಬರ್ತಕ್ಕಂಥ ಚಿಕ್ಕದಾದ ಗ್ರಾಮ ಕಕ್ಕಳಮೇಲಿ ಗ್ರಾಮ. ಆ ಕಕ್ಕಳಮೇಲಿ ಗ್ರಾಮದೊಳಗೆ ಲಚ್ಚಪ್ಪ ಆತನ ಮಡದಿ ನಾಗಮ್ಮ ಅವರ ಪುಣ್ಯ ಉದರದೊಳಗೆ ಜನಿಸಿ ಬಂದಿರತಕ್ಕಂಥ ಮಕ್ಕಳೇ ಸಿದ್ದಪ್ಪ, ಬಸಮ್ಮ, ಬಸಪ್ಪ, ಶರಣಮ್ಮ ಅಂಥೇಳಿ 3 ಮಂದಿ ಮಕ್ಕಳನ್ನ ಪಡ್ಕೊಂಡು ಸಂಸಾರ ಜೀವನ ನಡೆದಂಥ ಸಂದರ್ಭದೊಳಗೆ ವಿಧಿ ಲಿಖಿತ ಯಾರ ಕೈಯೊಳಗೆ ಕೂಡ ಇಲ್ಲ. ಇದು ಹೇಗೆ ಅಂತಂದ್ರೆ ಈಗಿದ್ದ ಶರೀರ ನೀರಿ ಮ್ಯಾಂಗ ಗುಳ್ಳಿದ್ದಂಗೆ, ಗಾಳಿಗಿಟ್ಟ ದೀಪಿದ್ದಂಗೆ. ಪತಿ ಯಾವಾಗ ತೀರ್ಕೊಳ್ತಾನೆ ಭಾಳ ದಿವಸ ಆದ ಬಳಿಕ ತವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ. ತವ್ರ ಮನೆಗೆ ಹೋದ ಬಳಿಕ ಆಶ್ಚರ್ಯ ಏನಾಯಿತು ಅಂತಂದ್ರೆ ಹೊಳ್ಳೆ ಮತ್ತೆ ಗಂಡನ ಮನೆ ನೆನಪಾಗುತ್ತೆ ನಾಗಮ್ಮಳಿಗೆ. ಆಗಿನ ಸಮಯಕ್ಕೆ ಮಳೆ ಬೆಳೆ ಸುಖವಾಗಿ ಬಂದಿರ್ತದೆ. ಬಂದಂಥ ಸಂದರ್ಭದೊಳಗೆ ಯಾವಾಗ ಮರಳಿ ಗಂಡ ಮನೆ ಬರ್ತಾಳೆ, ಬರಬೇಕಾದ್ರೆ ಅಣ್ಣನಿಗೆ ಹೇಳ್ತಾಳೆ, ಮತ್ತು ಹಿಂಗಪ್ಪ ನನ್ನ ಹಿರಿಯ ಮಗನನ್ನು ಅಲ್ಲೇ ಬಿಡ್ತಾಳೆ ಸಿದ್ದಪ್ಪನನ್ನು. ಸಣ್ಣ ಮಗನನ್ನು ಕರ್ಕೊಂಡು ಅಣ್ಣ ಭೀಮಣ್ಣನಿಗೆ ದೊಡ್ಡ ಮಗನ ಒಪ್ಪಿಸಿ ಇತ್ತ ಯಾವಾಗ ಗಂಡ ಮನೆ ಬರ್ತಾಳೆ. ಬಂದಂಥ ಸಮಯದೊಳಗೆ ಸಿದ್ದಪ್ಪ ಹೇಗಾದ ಅಂತಂದರೆ ಗುರುಶೇವೆನ ಮನಮುಟ್ಟಿ ಮಾಡ್ಲಿಕ್ಕತ್ತ. ಗುರುಶೇವೆನ ಮನಮುಟ್ಟಿ ಮಾಡಿ ಎಲ್ಲಿ ಉಳ್ಕೊಳಕತ್ತ ಸಿದ್ದಪ್ಪ ಅಂತಂದ್ರೆ ಮಾವನ ಮನೆಯನ್ನು ಬಿಟ್ಟ. ಹೇಳ್ತಾನ ಮಾವನಿಗೆ, ಮಾವ ಊರು ಹೆಂಗೂ ಒಂದದ, ಅಲ್ಲಿ ಮಕ್ಕೊಂಡ್ರು ಬೇರೆ ಅಲ್ಲ, ಇಲ್ಲಿದ್ದರೂ ಕೂಡ ಬೇರೆ ಅಲ್ಲ. ಕಾರಣ ನೀವು ಆನಂದವಾಗಿರ್ರಿ, ನಾ ಇಲ್ಲೇ ಮಠದಾಗಿರ್ತೀನಿ. ಕಾರಣ ಗುರುಗಳ ಸೇವೆನ ಮಾಡ್ಕೊತ ಶಂಕರಲಿಂಗ ಸ್ವಾಮಿ ಸೇವೆ ಮಾಡ್ಕೊತ ಇಲ್ಲೇ ಇರ್ತೀನಿ ತಿಳ್ಕೊಂಡು ಹೇಳಿದಾಗ ಮಾವ ಒಪ್ಕೊಂಡ. ಶಂಕರಲಿಂಗ ಮಹಾಸ್ವಾಮಿ ಸೇವೆಯನ್ನು ಮಾಡ್ತಾ 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 ಇರಬೇಕಾದ್ರೆ ಕಥಾನಾಯಕನಾಗಿರ್ತಕ್ಕಂಥ ಸಿದ್ದಪ್ಪನಿಗೆ ಯಾವ ವಿಚಾರ ಬರಕತ್ತು ಅಂತಂದ್ರೆ ಸಂಸಾರವನ್ನು ತಲೆ ಒಳಗೆ ತಗೊಳ್ಳಾರ್ದಂಗೆ ಪಾರಮಾರ್ಥಿಕದತ್ತ ಹೊರಡಬೇಕು ಅಂದ. ನಿಜಗುಣ ಶಾಸ್ತ್ರ, ಕೈವಲ್ಯ ಪದ್ಧತಿ, ಪರಮಾನುಭವಬೋಧೆ, 1 2 ಹಲವಾರು ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನು ಶಂಭುಲಿಂಗನ ಬೆಟ್ಟದೊಳಗೆ ಕುಳಿತುಕೊಂಡು ಭಾಳ ಸುಂದರವಾಗಿ ನಿಜಗುಣ ಶಿವ ಬರೆದಿರ್ತಕ್ಕಂಥ ಕೈವಲ್ಯ ಪದ್ಧತಿ, ವಿವೇಕ ಚಿಂತಾಮಣಿ ಇವನ್ನೆಲ್ಲವನ್ನು ಕೂಡ ಓದ್ತಾ 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 ಸನ್ಯಾಸದ ಕಡೆಗೆ ಮುಖವನ್ನು ಮಾಡ್ತಾನೆ. ಸನ್ಯಾಸದತ್ತ ಮುಖವನ್ನು ಮಾಡಿದಾಗ ಬರ್ಬರ್ತಾ ಸಿದ್ದಪ್ಪ ಹೇಗಾಗ್ಲಿಕ್ಕತ್ತ ಅಂತಂದ್ರೆ ಯಾವುದು ಪರಿಜ್ಞಾನವಿಲ್ಲಂಗೆ ಆಕತ್ತು. ಏನಂತ ತಾಯಿ ಅದಾಳ, ತಮ್ಮದಾನ, ತಂಗೆದಾಳ, ಇದನ್ನೆಲ್ಲವನ್ನು ಕೂಡ ಮರ್ತ, ಮಾವದನ ಅನ್ನೋದು ಕೂಡ ಬಿಟ್ಟ. ಹೀಗಿರುವಂಥ ಸಮಯದೊಳಗೆ ಬರ್ಬರ್ತಾ ಸಿದ್ದಪ್ಪನ ಪರಿಸ್ಥಿತಿ ಹೇಗಾಗ್ಲಿಕ್ಕತ್ತು ಅಂತಂದ್ರೆ ನೋಡೋರು ಕಣ್ಣಿಗೆ ಹುಚ್ಕಣ್ಣಂಗೆ ಕಾಣಕತ್ತ. ಎಲ್ಲಿ ಬೇಕಲ್ಲಿ ಕುಂದ್ರೋದು, ಹೆಂಗೆ ಬೇಕು ಹಂಗಿರೋದು, ಊಟ ಮಾಡೋದು ಉಣ್ಣಂಗಿಲ್ಲ, ನೀರು ಕುಡಿಯಂಗಿಲ್ಲ, ನೋಡೋಕೊಂಥರ ಹುಚ್ಕಣ್ಣಂಗೆ ಕಾಣ್ತಿದ್ದ. ಯಾವ ಜನ ಹುಚ್ಚ 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 ಅಂತಿದ್ರು ಆ ಹುಚ್ಚನೇ ಮುಂದೊಂದು ಸಮಯದೊಳಗೆ ಜಗತ್ತನ್ನು ನಿಚ್ಚಳ ಮಾಡ್ತಾನೆ ಅಂತೇಳಿ ಗೊತ್ತಿದ್ದಿದ್ದಿಲ್ಲ. ಭಾಳ ಆಶ್ಚರ್ಯ ಏನು ಅಂತಂದ್ರೆ ಗುರುಶೇವೆನ ಮಾತ್ರ ಮನಮುಟ್ಟಿ ಮಾಡ್ತಿದ್ದ ಸಿದ್ದಪ್ಪ. ಗುರುಗಳು ಬರೀ ಒಂದು ಸಾರಿ ಸಿದ್ಧ ಅಂದ್ಬಿಟ್ರೆ ಸಾಕು ಓಡಿ ಬಂದು ಬಿಡ್ತಿದ್ದ. ಗುರುಶೇವೆನ ಎಷ್ಟು ಮನಮುಟ್ಟಿ ಮಾಡ್ತಿದ್ದ. ಗುರುಶೇವೆಗಳಿಗೆ ಎಂಥ ತಾಕತ್ತೈತೆ ಅಂತಂದ್ರೆ ನೆನಪಿರ್ಲಿ ತಾಯಿ, ಗರ್ಗದ ಮಡಿವಾಳಪ್ಪ ಅಂತಾಗಿ ಹೋಗ್ತಾನ. ಗರ್ಗದ ಮಡಿವಾಳಪ್ಪನ ಸೇವೆಯನ್ನು ಮಾಡ್ತಕ್ಕಂಥ ಸಿದ್ದಪ್ಪ ನಿತ್ಯಲೂ ಕೂಡ ಅವ್ರು ಬಟ್ಟೆ ತೊಳಿತಿದ್ದ. ಬಟ್ಟೆಯನ್ನು ತೊಳಿಬೇಕಾದ್ರೆ ಯಾರೋ ಇಬ್ಬರು ಗಂಡ ಹೆಂಡತಿ ಮಕ್ಕಳಾಗಿದ್ದಿಲ್ಲ. ಮಕ್ಕಳಾಗದೇ ಇರುವಂಥ ಸಮಯದೊಳಗೆ ಇಬ್ಬರು ಗಂಡ ಹೆಂಡತಿ ಎಲ್ಲಿಗೆ ಬಂದ್ರಂತ. ಮತ್ತು ಹಿಂಗೆ ಗರ್ಗದ ಮಡಿವಾಳಪ್ಪನ ಮಕ್ಕಳನ್ನ ಆಶೀರ್ವಾದ ಮಾಡ್ತಾನಂತ, ಉತ್ತತ್ತಿ ಆಶೀರ್ವಾದ ಮಾಡ್ತಾನಂತ, ಉಡಿಯೊಳಗೆ ಉತ್ತತ್ತಿ ಕೊಡ್ತಾನಂತ. ಮಕ್ಕಳು ಪಡ್ಕೋಬೇಕಂತೇಳಿ ಇಬ್ಬರು ಗಂಡ ಹೆಂಡತಿ ಬಂದ ಕೂಡಲೇ ಸಿದ್ಧಾರೂಢರು ಸಿದ್ದಪ್ಪ ಬಟ್ಟೆ ತೊಳಕತ್ತಿದ್ದ. ಬಟ್ಟೆಯನ್ನು ತೊಳೆಯುವಂಥ ಸಮಯದೊಳಗೆ ಸೀದಾ ಗಂಡ ಹೆಂಡತಿ ಬಂದು ಗರ್ಗದ ಮಡಿವಾಳಪ್ಪನ ಭೇಟಿ ಆದ ತಕ್ಷಣ ಯಪ್ಪ ಮತ್ತೆ ಹಿಂಗ್ರಿ ಮದುವೆಯಾಗಿ 6-8 ವರ್ಷ ಆಯ್ತು, ಇನ್ನೂ ಮಕ್ಕಳಾಗಿಲ್ಲ. ಯಪ್ಪ ಮದುವೆಯಾಗಿ 6-8 ವರ್ಷ ಆಗ್ಯದ, ಮಕ್ಕಳಾಗಲಂತ ತಿಳ್ಕೊಂಡು ಹೇಳಿದಾಗ ಗರ್ಗದ ಮಡಿವಾಳಪ್ಪ ಅಂದ, ಯವ ಮಕ್ಕಳಾಗೋದಿಲ್ಲ ಅಂದತ. ಮಕ್ಕಳಾಗೋದಿಲ್ಲ ಅಂದಾಗ ಹೆಣ್ಮಗಳಂತಾಳೆ, ಯಪ್ಪ ನನಗೆ ಮಕ್ಕಳಾಗೋದಿಲ್ಲ ಅಂತ ನೀ ಹೇಳೋದಲ್ಲ, ನನಗೆ ಗೊತ್ತೈತಿ. ಮಕ್ಕಳಾಗೋದಿಲ್ಲ ಅಂತ ನನಗೆ ಗೊತ್ತೈತಿ. ಆಗೋದಿಲ್ಲ ಅಂತ ಹೇಳಕ್ಕೆ ನೀನಂತೇಳಿ ನಾವು ಬಂದಿಲ್ಲ. ಯಾವುದು ಆಗೋದಿಲ್ಲ ಅಂತಾರ ಅದನ್ನು ಆಗುವಂಗೆ ಮಾಡೋ ಶಕ್ತಿ ಗುರುವಿನ ಕೈಯಾಗೈತೆ ಅಂತ ನೀ ಹಿಂಗೆ ಅನ್ನಂಗಿತ್ತಂದ್ರೆ ಅಲ್ಲಿಂದ ಇಲ್ಲಿ ಬಂದು ನಿನಗೆ ನನಗೇನು ವ್ಯತ್ಯಾಸ ಅನ್ಲಕ್ಕೆ ಅಂದ್ಕೊಳ್ಳೆ. ಗರ್ಗದ ಮಡಿವಾಳಪ್ಪ ಯಾವ ಮಕ್ಕಳಾಗೋದಿಲ್ಲ ಅಂತ ತಿಳ್ಕೊಂಡು ಹೇಳಿದ ತಕ್ಷಣ ಹೆಣ್ಮಗಳು ಸಿಟ್ಟಿನೊಳಗೆ ಆಲೆ ನೋಡೋಣ ಅಂತ ತಿಳ್ಕೊಂಡು ಬರೋ ಮುಂದಾಗ ಸಿದ್ಧಾರೂಢರು
ಸಿದ್ಧಾರೂಢನ ಜೋಳ್ಗಿ ಊರು ತುಂಬ ಹೋಳ್ಗಿ, ಸಿದ್ಧಾರೂಢನ ಅಂಗಾರ ಊರಿಗೆಲ್ಲ ಬಂಗಾರ, ಸಿದ್ಧಾರೂಢನ ಸಾರು ಉಂಡವರೆಲ್ಲ ಪಾರು, ಹುಬ್ಬಳ್ಳಿ ಎಂಬುದು ಕಲ್ಯಾಣ, ಸಿದ್ಧಾರೂಢನೇ ಬಸವಣ್ಣ. ಸಮರ್ಥ ಸದ್ಗುರು ಸಿದ್ಧಾರೂಢರು ಮಡಿವಾಳಪ್ಪನ ಬಟ್ಟೆ ತೊಳಕಿದೆ, ಗುರು ಬಟ್ಟೆ ತೊಳಕಿದೆ. ಅಲ್ಲಿ ಎಲ್ಲರೂ ಕೂಡ ಹುಡುಗರು ಅದಾರ, ಧ್ಯಾನವನ್ನು ಮಾಡ್ತಾ ಹಿಂಗೆ ಬಟ್ಟೆ ತೊಳಿ ಮುಂದಾಗ ಸಿದ್ಧಾರೂಢ ದೃಷ್ಟಿಯ ಹೆಣ್ಮಗಳ ಬಿತ್ತು. ಯವ್ವ ಏನಂದ ಅಜ್ಜ, ಯಪ್ಪ ನಾವು ಮಕ್ಕಳಾಗಿದ್ದಿಲ್ಲ, ಮಕ್ಕಳನ್ನ ಕೇಳಕ್ಕೆ ಬಂದಾಗ ಆಗೋದಿಲ್ಲ ಅಂತ ತಿಳ್ಕೊಂಡು ಒಳಗಿರ್ತಕ್ಕಂಥ ಮಡಿವಾಳಪ್ಪ ಹೇಳಕತ್ತಾನ. ಅಂದ್ಕೊಳ್ಳೆ ಸಿದ್ಧಾರೂಢದಂತ, ಯವ್ವ ಚಿಂತೆ ಮಾಡಬೇಡ, ವರ್ಷ ತುಂಬುದ್ರೊಳಗೆ ಒಂದು ಗಂಡು ಮಗನ ಹಡ್ಕೊಂಡು ಬರ್ತೀಯ ಅನ್ಲಕ್ಕಿ. ಯಾವಾಗ ಹಿಂಗೆ ಅಂದ್ಕೊಳ್ಳೆ ಆ ಹೆಣ್ಮಗಳಂದು, ಯಪ್ಪ ನಿಮ್ಮ ಗುರುಗಳು ಹೇಳಿದ್ರೆ ಆಗಲ್ಲ ಅಂತ ತಿಳ್ಕೊಂಡು ಹೇಳೋಣ, ನೀನು ನೋಡಿದ್ರೆ ಅಕ್ಕ ಅಂತ ಹೇಳಕತ್ತಿದೆ, ಏನು ನೀನು ದೊಡ್ಡವನು ಏನು ಗುರು ದೊಡ್ಡವನು ಅನ್ಲಕ್ಕಿ. ಹಿಂಗೆ ಅನ್ನೋದ್ರೊಳಗೆ ಆಗಲೇವ ನೋಡೋ ಅಂತ ತಿಳ್ಕೊಂಡು ಅನ್ನೋದ್ರೊಳಗೆ ಆಶ್ಚರ್ಯ ಏನಾಗಿತ್ತು ಅಂತಂದ್ರೆ, ವರ್ಷ ತುಂಬುದ್ರೊಳಗಾಗಿ ಆ ಹೆಣ್ಮಗಳ ಗಂಡು ಮಗನ ಹಡ್ಕೊಂಡು ಬಗಲಾಗಿ ಎತ್ಕೊಂಡು ಬಂದ ಬೆಟ್ಲೆ ಸೀದಾ ಗರ್ಗದ ಮಡಿವಾಳಪ್ಪನ ಮಠಕ್ಕೆ. ದಯತೋರ ನೀವರ ಮಡಿವಾಳೇಶ್ವರ, ನಾನೊಂದು ಫಲವಿಲ್ಲದ ಮರ, ನಾನೊಂದು ಫಲವಿಲ್ಲದ ಮರ, ನೀಡೊಂದು ದಯ ತೋರಿ ನೀವರ, ನೀಡೊಂದು ದಯ ತೋರಿ ನೀವರ. ಭೂದೇವಿ ದೇವಾ ಶಶಿಶೇಖರ, ಭೂದೇವಿ ದೇವಾ ಶಶಿಶೇಖರ, ನಾನೊಂದು ಫಲವಿಲ್ಲದ ಮರ. ಭೂದೇವಿ ದೇವಾ ಶಶಿಶೇಖರ, ಭೂದೇವಿ ದೇವಾ ಶಶಿಶೇಖರ, ನಾನೊಂದು ಫಲವಿಲ್ಲದ ಮರ, ನಾನೊಂದು ಫಲವಿಲ್ಲದ ಮರ, ನಾನೊಂದು ಫಲವಿಲ್ಲದ ಮರ, ನೀಡೊಂದು ದಯ ತೋರಿ ನೀವರ. ಮರಕೆ ಅಂದ ಫಲದಾತೆಯಂದ, ಮರಕೆ ಅಂದ ಫಲದಾತೆಯಂದ, ಬಳ್ಳಿಗೆ ಅಂದ ಹೂವಿನ ಚಂದ, ಬಳ್ಳಿಗೆ ಅಂದ ಹೂವಿನ ಚಂದ, ಬಾನಿಗೆ ಅಂದ ತಾವರೆಯ ಚಂದ, ಬಾನಿಗೆ ಅಂದ ತಾವರೆಯ ಚಂದ, ತಾಯಿಗೆ ಚಂದ ಚಂದದ ಕಂದ, ತಾಯಿಗೆ ಚಂದ ಚಂದದ ಕಂದ, ನಾನೊಂದು ಫಲವಿಲ್ಲದ ಮರ, ನೀಡೊಂದು ದಯ ತೋರಿ ನೀವರ. ಮಡಿಲಲ್ಲಿ ನಾನು ತೂಗಲಿಲ್ಲ, ಕೈ ತುತ್ತ ಸವಿಯ ನೀಡಲಿಲ್ಲ, ಮಡಿಲಲ್ಲಿ ನಾನು ತೂಗಲಿಲ್ಲ, ಕೈ ತುತ್ತ ಸವಿಯ ನೀಡಲಿಲ್ಲ, ಕಂದನ ನಗುವ ಆಲಿಸಲಿಲ್ಲ, ಕಂದನ ನಗುವ ಆಲಿಸಲಿಲ್ಲ, ಚಂದ್ರಮನ ತೋರಿ ಉಣಿಸಲಿಲ್ಲ, ಚಂದ್ರಮನ ತೋರಿ ಉಣಿಸಲಿಲ್ಲ, ನಾನೊಂದು ಫಲವಿಲ್ಲದ ಮರ, ನಾನೊಂದು ಫಲವಿಲ್ಲದ ಮರ, ನೀಡೊಂದು ದಯ ತೋರಿ ನೀವರ. ಭೂದೇವಿ ದೇವಾ ಶಶಿಶೇಖರ, ಭೂದೇವಿ ದೇವಾ ಶಶಿಶೇಖರ, ನಾನೊಂದು ಫಲವಿಲ್ಲದ ಮರ, ಕಂದನ ಕರುಣಿಸೋ ನೀವರ. ಹೇ
ಹಾಕಿ ಗೆಜ್ಜೆಯ ಕುಣಿಸಿ ಗೆಜ್ಜೆಯ ಹಾಕಿ ಗೆಜ್ಜೆಯ ಕುಣಿಸಿ ತುಟ್ಟ ತೋಳಲ್ಲಿ ನನ್ನ ಬಳಸಿ ಹೆಜ್ಜೆಯ ಹಾಕಿ ಗೆಜ್ಜೆಯ ಕುಣಿಸಿ ಪುಟ್ಟ ತೋಳಲ್ಲಿ ನನ್ನ ಬಳಸಿ ಹಠ ಮಾಡಲಿಲ್ಲ ಗೊಂಬೆಯ ಬಯಸಿ ಹಠ ಮಾಡಲಿಲ್ಲ ಗೊಂಬೆಯ ಬಯಸಿ ನಗಿಸಲಿಲ್ಲ ನೋವ ಮರೆಸಿ ನಗಿಸಲಿಲ್ಲ ನೋವನ್ನು ಮರೆಸಿ ನಾನೊಂದು ಫಲವಿಲ್ಲದ ಮರ ನಾನೊಂದು ಫಲವಿಲ್ಲದ ಮರ ನೀಡೊಂದು ದಯ ತೋರಿ ನೀವರ ಭೂದೇವಿ ದೇವಾ ಶಶಿಶೇಖರ ಭೂದೇವಿ ದೇವಾ ಶಶಿಶೇಖರ ನಾನೊಂದು ಫಲವಿಲ್ಲದ ಮರ ಕರೆದಾರ ಎಲ್ಲ ಬಂಜೆಯು ಎಂದು ಕರೆದಾರ ಎಲ್ಲ ಬಂಜೆಯು ಎಂದು ಮುಚ್ಚಿ ನುಡಿದರು ನುವ ತಂದು ಕರೆದಾರ ಎಲ್ಲ ಬಂಜೆಯು ಎಂದು ಕರೆದಾರ ಎಲ್ಲ ಬಂಜೆಯು ಎಂದು ಚುಚ್ಚಿ ನುಡಿದರು ನೋವನ್ನು ಕೊಟ್ಟು ಚುಚ್ಚಿ ನುಡಿದರು ನೋವನ್ನು ಕೊಟ್ಟು ತೀರಿಸುದೇವಾ ನನ್ನ ಬಯಕೆ ಒಂದು ತೀರಿಸುದೇವಾ ನನ್ನ ಬಯಕೆಯೊಂದು ಏನೇನು ಕೇಳೆನು ಕಂದನ ಕೊಡುನಿ ಏನೇನು ಕೇಳೆನು ಏನೇನು ಕೇಳೆನು ಏನೇನು ಕೇಳೆನು ಕಂದನ ಕೊಡುನಿ ಏನೇನು ಕೇಳೆನು ಕಂದನ ಕೊಡುನಿ ನಾನೊಂದು ಫಲವಿಲ್ಲದ ಮರ ನಾನೊಂದು ಫಲವಿಲ್ಲದ ಮರ ನೀಡೊಂದು ದಯ ತೋರಿ ನೀವರ ಓ ದೇವಿ ದೇವಾ ಶಶಿಶೇಖರ ಓ ದೇವಿ ದೇವಾ ಶಶಿಶೇಖರ ನೀಡೊಂದು ದಯ ತೋರಿ ನೀವರ ನೀಡೊಂದು ದಯ ತೋರಿ ನೀವರ ನೀಡೊಂದು ದಯ ತೋರಿ ನೀವರ ಭಗವಂತ ನಿಮ್ಗೆ ಏನರ ಕೈ ಕೊಟ್ಟಿದ್ದ ಅಂದ್ರೆ ಇನ್ನೊಂದು ಸಾರಿ ಜೋರಾಗಿ ನಾನೊಂದು ಫಲವಿಲ್ಲದ ಮರ ಕರುಣೀಶಿ ಕೊಡು ನೀನ ನನಗೊಂದು ವರ. ಕೇಳಕ್ಕೆ ಬಂದಂಥ ಸಮಯದೊಳಗೆ ಫಲ ಇಲ್ಲ ಮಕ್ಕಳಿಲ್ಲ ಅಂತ ತಿಳ್ಕೊಂಡು ಕೇಳಕ್ಕೆ ಬಂದಾಗ ಆಗುವುದಿಲ್ಲ ಅಂದಿರ್ತಕ್ಕಂಥ ಮಡಿವಾಳಪ್ಪ ಬಟ್ಟೆಯನ್ನು ತೊಳೆಯುವಂಥ ಶೇವದ ಮರಿ ಅಕ್ಕವಂತ ತಿಳ್ಕೊಂಡು ಹೇಳಿದಾಗ ವರ್ಷ ತುಂಬುದ್ರೊಳಗಾಗಿ ವರವನ್ನು ಕೊಟ್ಟಾನ. ಅದ ಮಗನ ಎತ್ಕೊಂಡು ಬಂದ ಹೆಣ್ಮಗಳಂತ ಏ ಮಡಿವಾಳಪ್ಪ ನೀನು ಭಾಳ ದೊಡ್ಡವಂತ ಕರೀತಾರ, ನೀ ಸಿದ್ಧಿ ಪುರುಷ ಅಂತ ಕರೀತಾರ, ಪೂಜೆ ಪುನಸ್ಕಾರ ಮಾಡುವಂಥ ವ್ಯಕ್ತಿ ಅಂತ ಕರೀತಾರ. ಯಪ್ಪ ನಿನ್ನ ಮಾತು ನಿನ್ನ ವಾಣಿ ಸುಳ್ಳಾಗ್ಯದ, ನಿನ್ನ ಶಿಷ್ಯನ ವಾಣಿ ಕರೆ ಆಗೈತೆ ಅಂತ ತಿಳ್ಕೊಂಡಂದಾಗ ಕಡ್ಕೊಳ್ಳೋ ಮಡಿವಾಳಪ್ಪ ಗರ್ಗದ ಮಡಿವಾಳಪ್ಪ ಹೊರ ಬಂದು ನೋಡಿದಾಗ ಯಾಕೆ ಏನತ್ತಂದಾಗ ಈಗ ಒಂದು ವರ್ಷದಿಂದ ಮಕ್ಕಳನ್ನ ಕೇಳಕ್ಕೆ ಬಂದಾಗ ಆಗೋದಿಲ್ಲ ಅಂತ ಹೇಳಿದಿ. ನಿನ್ನ ಶಿಷ್ಯ ಅಕ್ಕವಂತ ಹೇಳಿದ, ನೋಡು ನಿನ್ನ ಶಿಷ್ಯನ ವಾಣಿ ಪ್ರಕಾರವಾಗಿ ಮಗನ ಹಡ್ಕೊಂಡು ಬಂದಿನಿ ಅಂದಾಗ ಗರ್ಗದ ಮಡಿವಾಳಪ್ಪನ ಕತ್ತಂತ. ಯಾಕಂತಂದ್ರೆ ಆತ ಹೇಳಿದ್ದು ಕೂಡ ಸತ್ಯ ಐತಿ, ನಾ ಹೇಳಿದ್ದು ಕೂಡ ಸತ್ಯ ಐತಿ ಅಂದಾತ. ಎದಕ್ಕೆ ನಿತ್ಯಲು ಕೂಡ ನನ್ನ ಪೂಜೆ ಪುನಸ್ಕಾರ ಜಪ ತಪ್ಪಗಳನ್ನ ನಾ ಏನು ಪೂಜೆ ಪುನಸ್ಕಾರ ಜಪ ತಪ್ಪ ಮಾಡ್ಕೊತ ಬಂದಿನಲ್ಲ, ಆ ಪೂಜೆ ಜಪ ತಪ್ಪಗಳನ್ನು ಹಾಕ್ಕೊಂಡಿರ್ತಕ್ಕಂಥ ಬಟ್ಟೆನದವಲ್ಲ ಅವನ್ನ ತೊಳೆದು 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 ನನ್ನ ಎಲ್ಲ ಪೂಜೆದ ಫಲ ಅವ ತೊಗೊಂಡನ. ಹಿಂಗಾಗಿ ಅವನ ಮಾತು ಕರೆ ಆತನ್ನಂತ ಅವನ ಮಾತು ಕರೆ ಆತನ್ನಂತ. ಯಾಕೆ ಗುರು ಸೇವೆಯನ್ನು ಮನಮುಟ್ಟಿ ಮಾಡಿದ್ರೆ ಗುರುಮುಟ್ಟಿ ಗುರು ಆಗ್ಬಹುದಂತ. ಸುಮ್ಮನೆ ಆಗೋದಲ್ಲ. ಕಾರಣ ಬಂತೆನಾಳದೊಳಗೆ ಶಂಕರಲಿಂಗ ಸ್ವಾಮಿಗಳ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಸಿದ್ದಪ್ಪ ಹೆಂಗಾದ ಅಂದ್ರೆ ಗುರುಮುಟ್ಟಿ ಗುರು ಆಗುವಂಥ ಸಂದರ್ಭ. ನೋಡುಗರ ಕಣ್ಣಿಗೆ ಹುಚ್ಕಣಂಗೆ ಕಾಣಕತ್ತ.
ಇತ್ತಾಗ ಮಠದ ಕೆಲಸ ನೋಡಿದ್ರೆ ಬಹಳ ಅದ್ಧೂರಿಯಾಗಿ ನಡೆದದೆ. ಸಿದ್ದಪ್ಪ ಅವನ್ನೆಲ್ಲವನ್ನು ಕೂಡ ಬಿಟ್ಟ ಸುಮ್ಮನೆ ಮೂಲೆ ಕುಂದ್ರಕತ್ತ. ಮಾವು ಕರೆದಾಗ ಮಾತ್ರ ಹೊಕ್ಕಿದ್ದ, ಸಹಾಯ ಮಾಡ್ತಿದ್ದ, ಮತ್ತ ಬಂದು ಸುಮ್ಮನೆ ಕುಂತು ಬಿಡ್ತಿದ್ದ. ಮಾವ ಊಟ ಮಾಡಂಬ ಅಂದ್ರ ಒಲ್ಲೆ ಅಂತಿದ್ದ, ತಮ್ಮ ಮನೆಗೆ ಹೋಂಬ ಒಲ್ಲೆ ಅಂತಿದ್ದ. ಗುರುಗಳು ಮಠದೊಳಗೆ ನೆಲೆ ನಿಂತಂತ ಸಿದ್ದಪ್ಪ ಆಶ್ಚರ್ಯ ಏನು ಅಂತಂದ್ರೆ ಮನಮುಟ್ಟಿ 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 ಗುರು ಸೇವೆಯನ್ನು ಮಾಡುವಂಥ ಸಂದರ್ಭದೊಳಗೆ ಸಿದ್ದಪ್ಪನಲ್ಲಿ ಎಂಥ ತಾಕತ್ತು ಬಂದಿತ್ತು ಅಂತಂದ್ರೆ, ಸಿದ್ದಪ್ಪನಲ್ಲಿ ಎಂಥ ಶಕ್ತಿ ಬಂದಿತ್ತು ಅಂತಂದ್ರೆ ನೆನಪಿರ್ಲಿ ತಾಯಿ ಒಂದು ಘಟನೆ ನಡೀತದ. ಗುರುಗಳಾಗಿರ್ತಕ್ಕಂಥ ಬಂತನಾಳದ ಶಂಕರಲಿಂಗ ಮಹಾಸ್ವಾಮಿಗಳವರು ಸ್ನಾನ ಪೂಜೆ ಕೊಳ್ತ್ಕೊಂಡಾರ. ಹೂವ ಪತ್ರಿಯನ್ನು ತಂದಿಡ್ತಿದ್ದ ಸಿದ್ದಪ್ಪ. ಗುರುಗಳು ಏನು ಹೇಳ್ತಾರೆ ಎಲ್ಲ ಕೆಲಸ ಮಾಡ್ತಿದ್ದ. ಕುದುರೆ ಕೆಲಸನೂ ಕೂಡ ಮಾಡ್ತಿದ್ದ, ಕಸ ಹೊಡೆ ಕೆಲಸ ಮಾಡ್ತಿದ್ದ, ಗುರುವಿಗೆ ನೀರು ಕಾಸ್ತಿದ್ದ. ಒಂದು ಸ್ವಲ್ಪನೂ ಕೂಡ ಬ್ಯಾಸರಿಕೆ ಅನ್ನೋದು ಇದ್ದಿದ್ದಿಲ್ಲ. ಯಾಕೆ ಗುರು ಸೇವೆನ ಮಾಡಬೇಕಾದ್ರೆ ಬ್ಯಾಸರಿಕೆ ಇರ್ಲಾರ್ದಂಗೆ ಮಾಡ್ಬೇಕಂತ. ಯಾಕೆ ಅದು ಗುರುವಿನ ಆಶೀರ್ವಾದ ಆಗೋ ತನಕನೂ ಕೂಡ ಪತಿಯೇ ಸೇವೆಯನ್ನು ಮಾಡ್ಲಿಕ್ಕತ್ತಾರಂತಂದ್ರೆ ಮನಮುಟ್ಟಿ ಸೇವೆಯನ್ನು ಮಾಡ್ಬೇಕಂತ. ತಂದೆ ತಾಯಿಗಳ ಸೇವೆಯನ್ನು ಮಾಡ್ಲಿಕ್ಕತ್ರ ಮನಮುಟ್ಟಿ ಮಾಡ್ಬೇಕಂತ. ಅವಾಗಿನ ಸಮಯದೊಳಗಿತ್ರ ಒಂದು ಕಾಲ ಏನ ತಂದೆ ತಾಯಿಗಳ ಕಾಲು ಹೆಚ್ಚಾಗ್ತಿದ್ರ ಸಾಕ ಸಾಕ ಸಾಕನ್ನಷ್ಟು ತಂದೆ ತಾಯಿ ಕಾಲು ಹೆಚ್ಚಾಗ್ತಿದ್ರ. ಒಂದಾನೊಂದು ಸಮಯ ಇತ್ತು ಏನಂತ, ಗಂಡನು ಕೂಡ ಮುಂಜಾನೆ ಸಂಜೆ ಮಟ್ಟ ದುಡ್ಕೊಂಡು ಬರವ, ಅಡ್ಡಾಡಿ ಬರವ, ಹೊಲ್ದಾಗ ಹೋಗ್ಬರವ ಅಂತ ತಿಳ್ಕೊಂಡು ಗಂಡನ ಕೈ ಹೆಚ್ಚಾಗ್ತಿದ್ರ, ಕಾಲು ಹೆಚ್ಚಾಗ್ತಿದ್ರ. ಇವತ್ತಿನ ದಿನ ಮನೆ ಹೆಂಗಾಗೈತೆ ಅಂದ್ರೆ ಕೈ ಕಾಲು ಹೆಚ್ಚಾಗ ಕುತ್ತಿಗೆ ಹೆಚ್ಚೋರು ಭಾಳ ಮಂದಿ ಅದಾರ. ದೂರ ಹೋಗ್ತದೆ ಕೈ ಕಾಲು ಹೆಚ್ಚೋರು. ಕಾರಣ ಆಗಿನ ದಿನಮಾನವೇ ಬೇರೆ. ಗುರು ಸೇವೆನ ಸಿದ್ದಪ್ಪ ಯಾವಾಗ ಮನಮುಟ್ಟಿ ಮಾಡ್ಲಿಕ್ಕತ್ತಾನೆ ಮಾಡುವಂಥ ಸಮಯದೊಳಗೆ ಗುರುಗಳಾಗಿರ್ತಕ್ಕಂಥ ಶಂಕರಲಿಂಗ ಮಹಾಸ್ವಾಮಿಗಳಂದ್ರು ಸ್ನಾನ ಪೂಜೆ ಕುಂತ್ಕೊಂಡಾಗ ಸಿದ್ದಪ್ಪ ಏನು ಮಾಡಕತ್ತಿದ್ದ ಅಂದ್ರೆ ತೊಲಿ ತಯಾರು ಮಾಡಕತ್ತಿದ್ದ. ಮಠಕ್ಕೆ ತಯಾರು ಮಾಡಿ ತೊಲಿ ಕೈ ಒಳಗಿರ್ತಕ್ಕಂಥ ಉಳಿ ಬಾಚಿ ತಗೊಂಡ ಗುರು ಧ್ಯಾನವನ್ನು ಮಾಡ್ತಾ ಯಾವಾಗ ಸಿದ್ದಪ್ಪ ಹಿಂಗೊಂದಿಷ್ಟು ತೊಲಿ ತಯಾರು ಮಾಡಕತ್ತಾನ. ತೊಲಿ ತಯಾರು ಮಾಡುವಂಥ ಸಮಯದೊಳಗೆ ಅವಾಗ ಶಂಕರಲಿಂಗ ಮಹಾಸ್ವಾಮಿಗಳಂದ್ರು, ತಮ್ಮ ಏ ಸಿದ್ಧ ಎಲ್ಲದಿಯೋ ಅಂದ್ರು ಅವರು. ಏ ಸಿದ್ಧ ಎಲ್ಲದಿಯೋ ಅಂತ ತಿಳ್ಕೊಂಡು ಗುರುಗಳು ಕೂಗಿದಾಗ ಯಾವಾಗ ಗುರುಗಳು ವಾಣಿ ಸಿದ್ದಪ್ಪನ ಕಿವಿಗೆ ಬಿತ್ತ, ಹಿಂಗೆ ಏನು ತೊಲಿ ತಯಾರು ಮಾಡಕತ್ತಾನ ಬಾಚಿ ಮ್ಯಾಲೆ ಎತ್ತಾನಲ್ಲ, ಗುರುಗಳು ಕಳಿಸಿ ಶಬ್ದ ಕೇಳಿ ಬಾಚಿ ಹಿಂಗೆ ಕೈ ಬಿಟ್ಟವನ ಸಿದ್ಧ ಬನ್ಯಪ್ಪ ಅಂತೇಳಿ ಓಡುವನಂತ. ಬನ್ಯಪ್ಪ ಅಂತ ತಿಳ್ಕೊಂಡು ಸಿದ್ದಪ್ಪ ಯಾವಾಗ ಓಡುವಂಥ ಸಮಯದೊಳಗೆ ಗುರುಗಳು ಪೂಜೆ ಕುಂತ್ಕೊಂಡ್ರ. ಯಪ್ಪ ಬುದ್ಧಿ ಕರೆದಂಥ ಕಾರಣ ಏನ್ರಿಪ್ಪ, ಎದಕ್ಕೆ ಕರೆದ್ರಿಪ್ಪ, ಏನ್ರಿಪ್ಪ ಅಂತ ತಿಳ್ಕೊಂಡಂದಾಗ, ಅಲ್ಲಿ ಹೋತಮ್ಮ ಎಲ್ಲಿ ಹೋಗಿದ್ದಿ ಪೂಜೆ ಕುಂತ್ಕೊಂಡು ಅನ್ನೋದ್ರೊಳಗೆ ಹಿಂದೊಬ್ಬ ಶಿಷ್ಯ ಓಡಿ ಬಂದ. ಯಪ್ಪ ಗುರುನಾಥ ಅನಾಹುತಾಗೈತೆ. ಯಾಕೋತಮ್ಮ ಏನಾತು? ಯಪ್ಪ ಸಿದ್ದಪ್ಪ ತೊಲಿ ತಯಾರು ಮಾಡಕತ್ತಿದ್ದ. ತಾನು ಎತ್ತಿರ್ತಕ್ಕಂಥ ಬಾಚಿನ ನೀವು ಕೂಗುದಂಗಾತ, ಆ ಬಾಚಿ ಹಿಂಗೆ ನಿಲ್ಸ್ಯಾನ, ಬಾಚಿ ನಿಂತೈತದು ಅಂದವ. ಅಂದ್ಕೊಳ್ಳೆ ಗುರುಗಳಂದ್ರು ಇದು ಏನು ಸಿದ್ದಪ್ಪ ಅಂದ್ಕೊಳ್ಳೆ, ಇಲ್ರಿಪ್ಪ ನಾ ಸುಳ್ಳು ಹೇಳಕತ್ತಿಲ್ಲ ನೋಡ್ರಿ, ನಾವ್ಯಾರು ನಿಲ್ಸಲ್ಲ ನಮ್ಮ ತೆರಿಮೆ ಬಂದವು. ನಿಲ್ಸೋದು ದೂರ ಹೋತು. ಕೈಯಾಗ ಬಾಚಿ ಹಿಡ್ಕೊಂಡ ನಿಂಗೆ ಯಾವಾಗ ಹಿಂಗೆ ಮ್ಯಾಲೆ ಎತ್ತೇನ ಗುರುಗಳು ಕರೆದ ಒಂದೇ ಒಂದು ವಾಣಿಗೆ ಹಿಂಗೆ ಬಿಟ್ಟಲ್ಲ, ಅಲ್ಲೇ ನಿಂತದ. ಗುರುಗಳು ಕರೆಯಕತ್ತಾರ, ಇಲ್ಲೇ ನಿಂದ್ರ ಅಂತ ತಿಳ್ಕೊಂಡು ಹೇಳಿ ಹೋಗ್ತಾನೆ ಸಿದ್ದಪ್ಪ, ಬಾಚಿಗೆ ಇಲ್ಲೇ ನಿಂದ್ರ ಅಂತ ಹೇಳಿ ಹೋಗ್ತಾನೆ. ಅದು ಯಾವಾಗ ಮ್ಯಾಲೆ ನಿಂತದೆ ಗುರುಗಳು ಸರಿ ಅಂತ ತಿಳ್ಕೊಂಡು ಬಂದು ನೋಡ್ತಾರ, ಅದು ಹೆಂಗೆ ನಿಂತಿತ್ತು ಹಂಗೆ ನಿಂತದ ಸಮಯದೊಳಗೆ ಗುರುವಿನಲ್ಲಿ ಇರ್ತಕ್ಕಂಥ ಶಕ್ತಿ, ಗುರು ಸೇವೆನ ಮನಮುಟ್ಟಿ ಮಾಡಿದಂಥ ಶಕ್ತಿ, ಗುರುವಿನ ಕೃಪಾಕಟಾಕ್ಷ ಪಡ್ಕೊಂಡಿರ್ತಕ್ಕಂಥ ಶಕ್ತಿ ಸಿದ್ದಪ್ಪನಿಗೆ ಯಾವಾಗ ಒಲ್ದಂಥ ಸಮಯದೊಳಗೆ ಗುರುಗಳಂದ್ರೆ ಏನು ಇದು ಸಿದ್ಧ ಅಂದ್ರವರು. ಏನಿದು ಸಿದ್ಧ ಅಂದಾಗ ಮಾತನಾಡಲಿಲ್ಲ ಸಿದ್ದಪ್ಪ. ಒಂದು ಕ್ಷಣ ಕಣ್ಣು ಮಿಟಿಸಿ ಹೇಳ್ತಾನ. ಗುರುಗಳು ಬಂದಾರ, ಕೆಳಗಿಳಿ ಅಂತ ತಿಳ್ಕೊಂಡು ಕಣ್ಣು ಮಿಟಿಸಿ ಹೇಳಿದಾಗ ಮ್ಯಾಲೆ ನಿಂತಿರ್ತಕ್ಕಂಥ ಬಾಚಿ ಶೇದ ಬಂದು ಗುರುಗಳ ಪಾದಕ್ಕೆ ಬಿತ್ತಂತ. ಯಾವಾಗ ಗುರುಗಳ ಪಾದಕ್ಕೆ ಬಾಚಿ ಬಂದು ಬಿತ್ತ, ಗುರುಗಳಂದ್ರು ಈತೊಬ್ಬ ಸಾಮಾನ್ಯ ಮನುಷ್ಯನಲ್ಲ, ದೊಡ್ಡ ವ್ಯಕ್ತಿ ಆಗ್ತದೆ, ಸಮಾಜಕ್ಕೆ ದೊಡ್ಡ ಶಕ್ತಿ ಆಗ್ತದ ಅಂದ್ರವರು. ಯಾವಾಗ ಗುರುಗಳು ಸಮಾಜಕ್ಕೆ ದೊಡ್ಡ ಶಕ್ತಿ ಆಗ್ತದೆ ಅಂತ ತಿಳ್ಕೊಂಡು ಅಂದ ತಕ್ಷಣ ಆತನಿಗೆ ಯಾವುದೂ ಕೂಡ ಆಮಿಷ ಯಾವುದೂ ಕೂಡ ಇಲ್ಲ. ಗುರು ಸೇವೆ ಮಾಡೋದು ಒಂದು ಆತನ ಆಶೆ. ಯಾಕೆ? ಏನು ಕೊಟ್ಟರೆ ಗುರು ಸೇವೆ ಸಿಗುತ್ತದೆ, ಏನು ಕೊಟ್ಟರೆ ತಂದೆ ತಾಯಿ ಸೇವೆ ಸಿಗುತ್ತದೆ, ಏನು ಕೊಟ್ಟರೆ ಪತಿ ಸೇವೆ ಸಿಗುತ್ತದೆ, ಏನು ಕೊಟ್ಟರೆ ಮಡದಿ ಸೇವೆ ಸಿಗುತ್ತದೆ. ಎಲ್ಲರಿಗೂ ಕೂಡ ಬರಂಗಿಲ್ಲ. ಕಾರಣ ಸಿಕ್ಕಂಥ ಸಮಯದೊಳಗೆ ಉಪಯೋಗ ತಗೋಬೇಕಂತ ಕರೀತಾರಲ್ಲ, ಇವತ್ತಿದ್ದವ ನಾಳೆ ಇರ್ತಿಲ್ಲ ಗೊತ್ತಿಲ್ಲ ಅಂತ ತಿಳ್ಕೊಂಡು ಗುರು ಸೇವೆನ ಮನಮುಟ್ಟಿ ಬಂತ ನಾಳದೊಳಗೆ ಶಂಕರಲಿಂಗ ಸ್ವಾಮಿಗಳ ಸೇವೆಯನ್ನು ಮಾಡ್ತಾ 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 ಗುರುವಿನಲ್ಲೇ ಒಬ್ಬನಾಗ್ತಾ ಇರುವಂಥ ಸಮಯದೊಳಗೆ ಮಗನನ್ನು ಬಿಟ್ಟು ಬಹಳ ದಿವಸ ಆಗಿತ್ತು. ಕಕ್ಕಳ ಮೇಲೆ ಒಳಗ ನಾಗಮ್ಮ, ಸಣ್ಣ ಮಗ
ಮಗಳು ಕಕ್ಕಳ ಮೇಲೆ ಒಳಗೆ ತಾವು ತಮ್ಮ ಕಾಯಕ ಇತ್ತ ಕಡೆಗೆ ಮಗ ತನ್ನ ಕಾಯಕ ಮಾಡಕತ್ತಾನ. ಇರುವಂಥ 2 ಎಕರೆ ಹೊಲ ಸ್ವಲ್ಪ ಬಂದಂಥ ಪೀಕ್ ತೊಗೊಂಡು ಚಂದ ಬದುಕು ಮಾಡಬೇಕಾದ್ರೆ ಈಗ ನನಗೆ ಫೋನ್ ಆಗಲಿ, ಮೊಬೈಲ್ ಆಗಲಿ, ಲ್ಯಾಂಡ್ಲೈನ್ ಆಗಲಿ, ಬಸ್ ಆಗಲಿ, ಕಾರ್ ಆಗಲಿ ಏನೂ ಇದ್ದಿದ್ದಿಲ್ಲ. ಅವಾಗ ನಡ್ಕೊಂತ ಹೋಗ್ಬೇಕ್ರಿ, ನಡ್ಕೊಂತ. ಇತ್ತಿತ್ಲಾಗ ನಾವು ಗಾಡಿ ಕಾಣಕತ್ತ ಬಂದ್ರೆ ಒಂದು 20-25 ವರ್ಷ ಇರ್ಬೋದು. ಮೊಬೈಲ್ ನೋಡಕತ್ತ ಒಂದು 20-25 ವರ್ಷ ಇರ್ಬೋದು. ಆವಾಗ ಪತ್ರ ಅಂತ ಬರ್ತಿದ್ವು. ಅವಾಗ ನಡ್ಕೊಂತ ಹೋಗ್ಬೇಕ 4 ಹರಿದಾರಿ, 8 ಹರಿದಾರಿ, 16 ಹರಿದಾರಿ ಅಂತೇಳಿ. ಆಗಿನ ಸಮಯದೊಳಗೆ ಇತ್ತ ಕಡೆಗೆ ಕಕ್ಕಳ ಮೇಲೆ ಒಳಗೆ ಯಾವಾಗ ನಾಗಮ್ಮ ಬದುಕು ಮಾಡ್ಲಿಕ್ಕತ್ತಾಳೆ, ತವ್ರ ಮನೆ ನೆನಪಾತು. ಯಾವಾಗ ತವ್ರ ಮನೆ ನೆನಪಾಗ್ಯದ, ಮತ್ತು ತವ್ರ ಮನೆಯೊಳಗೆ ಹಿರಿಯ ಮಗನ ಬಿಟ್ಟು ಬಂದೀನಿ. ನನ್ನ ಅಣ್ಣ ಹೆಂಗದನು, ಅಣ್ಣನ ಹೆಂಡತಿ ಹೆಂಗದಳು, ನನ್ನ ಮಗ ಹೆಂಗದನು, ಹಿರಿಯ ಮಗ ಸಿದ್ದಪ್ಪನನ್ನು ಕಾಣಬೇಕಂತ ತಿಳ್ಕೊಂಡು ತಾಯಿ ಆತುರದಿಂದ ಕಾತುರದಿಂದ ಸಣ್ಣ ಮಗನಿಗೆ ಮಗಳಿಗೆ ಹೇಳಿ ಬರ್ತಾಳೆ, ಶರಣಮ್ಯವ್ವ ನಾಳೆ ನಾಳೆ ಹೋಗಿ ಬರ್ತೀನಿ, ನೀನು ನಿಮ್ಮಣ್ಣ ಮನ್ಯಾಗ ಸ್ವಲ್ಪ ಹುಷಾರಿರುವ ಅಂತ ತಿಳ್ಕೊಂಡು ಹೇಳ್ತಾಳೆ ಮಕ್ಕಳಿಗೆ. ಆಯಿತು ಅಂತಂದ್ರೆ ಅವರು ಅಂದ ತಕ್ಷಣ ಇತ್ತ ಕಡೆಗೆ ನಾಗಮ್ಮ ಅಪರೂಪಕ್ಕೆ ಭಾಳ ದಿವಸ ನಾಗರ ಪಂಚಮಿ ನಾ ಹೆಂಗ ಮರೆಯಲ್ಲವ ಹೋಗುತ್ತೀನಿ ತವರೂರಿಗೆ. ಆಗಾಗ ತವ್ರ ಮನೆ ನೆನಪಾಗ್ತದೆ ಹೆಣ್ಮಕ್ಕಳಿಗೆ. ಹಾಲು ತುಪ್ಪದ ತವರವ್ವ, ಗಂಜಿಗೆ ಗತಿ ಇಲ್ಲವ್ವ. ಹೊಟ್ಟೆಗ ಸಂಕಟ ನೋಡವ್ವ, ಬ್ರಹ್ಮ ಗಂಟು ಹಾಕನವ್ವ ನನ್ನವ್ವ. ನನ್ನ ಹಣೆ ಬರಕತಿಯವ್ವ, ಯಾರಿಗೆ ಹೇಳಲಿ ದುಃಖಲ್ಲಂತವ್ವ, ಏದೆ ಜಲ್ ಅಂತವ್ವ. ತಾಯಿ ಹಡದೌಗ ನೆನೆಸೈತಿ ಜೀವ, ತಾಯಿ ಹಡದೌಗ ನೆನೆಸೈತಿ ಜೀವ. ಕಟ್ಟಿದ ಕನಸು ಒಡೆದು ಚೂರಾಗೈತವ್ವ, ಏದೆ ಜಲ್ಲಂತವ್ವ, ಏದೆ ಜಲ್ಲಂತವ್ವ, ಏದೆ ಜಲ್ಲಂತವ್ವ, ಏದೆ ಜಲ್ಲಂತವ್ವ. ತಾಯಿ ಹಡದೌಗ ನೆನೆಸೈತಿ ಜೀವ, ಕಟ್ಟಿದ ಕನಸು ಒಡೆದು ಚೂರಾಗೈತವ್ವ, ಏದೆ ಜಲ್ಲಂತವ್ವ, ಏದೆ ಜಲ್ಲಂತವ್ವ. ತಾಯಿ ಹಡದೌಗ ನೆನೆಸೈತಿ ಜೀವ. ಹಾಲು ತುಪ್ಪದ ತವರವ್ವ, ಗಂಜಿಗೆ ಗತಿಯಲ್ಲಿಲ್ಲವ್ವ. ಹಾಲು ತುಪ್ಪದ ತವರವ್ವ, ಗಂಜಿಗೆ ಗತಿಯಲ್ಲಿಲ್ಲವ್ವ. ಹೊಟ್ಟೆಗ ಸಂಕಟ ನೋಡವ್ವ, ಬ್ರಹ್ಮ ಗಂಟು ಹಾಕನವ್ವ ನನ್ನವ್ವ. ನನ್ನ ಹಣೆ ಬರಕತಿಯವ್ವ, ಹೇಳಲಿ ಹಂಗ ದುಃಖವ್ವ. ನನ್ನ ಹಣೆ ಬರಕತಿಯವ್ವ, ಯಾರಿಗೆ ಹೇಳಲಿ ದುಃಖವ್ವ. ಹೆಣ್ಣಾಗಿ ಹುಟ್ಟಬಾರದವ್ವ, ಏದೆ ಜಲ್ಲಂತವ್ವ, ಏದೆ ಜಲ್ಲಂತವ್ವ. ತಾಯಿ ಹಡದೌಗ ನೆನೆಸೈತಿ ಜೀವ, ತಾಯಿ ಹಡದೌಗ ನೆನೆಸೈತಿ ಜೀವ. ಗಂಡ ಕುಡಿದು ಬರ್ತಾನ, ಹಾಂಡ ಬಾಂಡ ಹೊಡಿತಾನ. ಗಂಡ ಕುಡಿದು ಬರ್ತಾನ, ಹಾಂಡ ಬಾಂಡ ಹೊಡಿತಾನ. ಹೊಲಸ ಬೈಗುಳ ಬೈತಾನ, ಹೊಡಿತಾನ ಬಡಿತಾನ ನನ್ನವ್ವ. ಬೂಟ ಗಾಲಿನ ಒದಿತಾನ, ಎಷ್ಟಂತ ತಾಳಲಿ ನಾನ. ಬೂಟ ಗಾಲಿನ ಬಡಿತಾನ, ಎಷ್ಟಂತ ತಾಳಲಿ ನಾನ. ಇಂಥ ಗಂಡ ಗಂಟು ಬಿದ್ದಾನವ್ವ, ಏದೆ ಜಲ್ಲಂತವ್ವ, ಏದೆ ಜಲ್ಲಂತವ್ವ. ತಾಯಿ ಹಡದೌಗ ನೆನೆಸೈತಿ ಜೀವ, ತಾಯಿ ಹಡದೌಗ ನೆನೆಸೈತಿ ಜೀವ. ಕಟ್ಟಿದ ಕನಸು ಒಡೆದು ಚೂರಾಗೈತವ್ವ,
ಏದೆ ಜಲ್ಲಂತವ್ವ ಏದೆ ಜಲ್ ಜಲ್ಲಂತವ್ವ ತಾಯಿ ಹಡದೌಗ ನೆನೆಸೈತಿ ಜೀವ ಹೊಲಮನಿಯೆಲ್ಲ ಮಾರ್ಯಾನ ಕವರಿನ ಬಂಗಾರ ಬೇಡ್ತಾನ ಬೇಡ್ತಾನ ಹೊಲಮನಿಯೆಲ್ಲ ಮಾರ್ಯಾನ ಕವರಿನ ಬಂಗಾರ ಬೇಡ್ತಾನ ಬೇಡ್ತಾನ ಎಲ್ಲ ಹಾಳ ಮಾಡ್ಯಾನ ಕೂಲಿ ಮಾಡಕ ಹತ್ಯಾನ ಹತ್ಯಾನ ಎಲ್ಲ ಹಾಳ ಮಾಡ್ಯಾನ ಕೂಲಿ ಮಾಡಕ ಹತ್ಯಾನ ಹತ್ಯಾನ ಊರಾಗ ಸಾಲ ಮಾಡ್ಯಾನ ಕುಡಿದು ಮನಿಗೆ ಬರ್ತಾನ ಊರಾಗ ಸಾಲ ಮಾಡ್ಯಾನ ಕುಡಿದು ಮನಿಗೆ ಬರ್ತಾನ ಮಾನ ಮರ್ಯಾದೆಲ್ಲ ಮಾರಿ ಬಿಟ್ಟಾನವ್ವ ಏದೆ ಜಲ್ಲಂತವ್ವ ಏದೆ ಜಲ್ ಜಲ್ಲಂತವ್ವ ತಾಯಿ ಹಡದೌಗ ನೆನೆಸೈತಿ ಜೀವ 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 ಚಿನ್ನದಂತ ಮಗ ಹುಟ್ಟಾನ ಅಪ್ಪನ ಹೆಸರು ಇಟ್ಟೇನ ಇಟ್ಟೇನ ಚಿನ್ನದಂತ ಮಗ ಹುಟ್ಟಾನ ಅಪ್ಪನ ಹೆಸರು ಇಟ್ಟೇನ ಇಟ್ಟೇನ ಮಗನ ನೋಡಲು ಬಾರವ್ವ ಹಡೆದವ್ವ ನನ್ನವ್ವ ಬಾರವ್ವ ಚಿನ್ನದಂತ ಮಗ ಹುಟ್ಟಾನ ಅಪ್ಪನ ಹೆಸರು ಇಟ್ಟೇನ ಇಟ್ಟೇನ ಮಗನ ನೋಡಲು ಬಾರವ್ವ ಹಡೆದವ್ವ ನನ್ನವ್ವ ತಾಯವ್ವ ಹರಕೆ ಹೊತ್ತು ಹೆತ್ತೆನವ್ವ ರೊಕ್ಕ ರೂಪಾಯಿ ಬ್ಯಾಡವ್ವ ಹರಕೆ ಹೊತ್ತು ಹೆತ್ತೆನವ್ವ ರೊಕ್ಕ ರೂಪಾಯಿ ಬ್ಯಾಡವ್ವ ನಿನ್ನ ಮುಖ ಒಮ್ಮೆ ಬಂದು ತೋರವ್ವ ಏದೆ ಜಲ್ಲಂತವ್ವ ಏದೆ ಜಲ್ ಜಲ್ಲಂತವ್ವ ತಾಯಿ ಹಡದೌಗ ನೆನೆಸೈತಿ ಜೀವ ಕಟ್ಟಿದ ಕನಸು ಒಡೆದು ಚೂರಾಗೈತವ್ವ ಏದೆ ಜಲ್ಲಂತವ್ವ ಏದೆ ಜಲ್ ಜಲ್ಲಂತವ್ವ ತಾಯಿ ಹಡದೌಗ ನೆನೆಸೈತಿ ಜೀವ ಕೂಲಿ ನಾಲಿ ಮಾಡುತ್ತೇನಿ ಮಗನ ಚೆನ್ನಾಗಿ ಬೆಳೆಸ್ತೇನಿ ಬೆಳೆಸ್ತೇನಿ ಕೂಲಿ ನಾಲಿ ಮಾಡುತ್ತೇನಿ ಮಗನ ಚೆನ್ನಾಗಿ ಬೆಳೆಸ್ತೇನಿ ಬೆಳೆಸ್ತೇನಿ ಬಾಳ ಸಾಲಿ ಕಲಿಸ್ತೇನಿ ಒಳ್ಳೆ ವ್ಯಕ್ತಿನ ಮಾಡ್ತೇನಿ ಮಾಡ್ತೇನಿ ದೊಡ್ಡ ಸಾಹೇಬ್ನ ಮಾಡ್ತೇನಿ ಗಂಡಗ ಬುದ್ಧಿ ಕಲಿಸ್ತೇನಿ ದೊಡ್ಡ ಸಾಹೇಬ್ನ ಮಾಡ್ತೇನಿ ಗಂಡಗ ಬುದ್ಧಿ ಕಲಿಸ್ತೇನಿ ಹೆತ್ತ ತವರಿನ ಕೀರ್ತಿ ತರತೇನಿ ಏದೆ ಜಲ್ಲಂತವ್ವ ಏದೆ ಜಲ್ ಜಲ್ಲಂತವ್ವ ತಾಯಿ ಹಡದೌಗ ನೆನೆಸೈತಿ ಜೀವ ಕಟ್ಟಿದ ಕನಸು ಒಡೆದು ಚೂರಾಗೈತವ್ವ ಏದೆ ಜಲ್ಲಂತವ್ವ ಏದೆ ಜಲ್ ಜಲ್ಲಂತವ್ವ ತಾಯಿ ಹಡದೌಗ ನೆನೆಸೈತಿ ಜೀವ 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 ಬಹಳ ದಿನಗಳ ನಂತರ ಯಾವಾಗ ಕಕ್ಕಳ ಮೇಲಿಯೊಳಗ ನಾಗಮ್ಮ ತಾಯಿ ತನ್ನ ಕಿರಿಯ ಮಗನಾಗಿರ್ತಕ್ಕಂಥ ಬಸಪ್ಪ ಮಗಳಾಗಿರ್ತಕ್ಕಂಥ ಶರಣಮ್ಮರ ಜೊತೆಗೆ ನಿತ್ಯಲೂ ಕೂಡ ಬದುಕನ್ನು ಕಾಲವನ್ನು ಕಳೀತಾ ಇರಬೇಕಾದ್ರೆ ಹಿರಿಯ ಮಗನ ಚಿಂತೆಯನ್ನು ಮಾಡಲಿಲ್ಲ. ಯಾಕೆ ತವ್ರ ಮನೆಯೊಳಗೆ ನನ್ನ ಹಿರಿಯ ಮಗ ಚಲೋ ಇರ್ತಾನಂಥೇಳಿ.
ಆಶ್ಚರ್ಯ ಏನು ಅಂತಂದ್ರೆ ನಿತ್ಯಲೂ ಕೂಡ ಕಾಲವನ್ನು ಕಳಿತಾ ಮಕ್ಕಳು ಎಷ್ಟು ವಯಸ್ಸಿಗೆ ಬಂದರು ಅಂತಂದ್ರೆ ಹಿರಿಯ ಮಗನಾಗಿರ್ತಕ್ಕಂಥ ಸಿದ್ದಪ್ಪ ಹದಿಹರೆಯದ ಪ್ರಾಯ 19 ವಯಸ್ಸಿಗೆ ಹಿರಿಯ ಮಗ ಬಂದ. ಸಣ್ಣ ಮಗ ಬಸಪ್ಪ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ. ಮಗಳು ಶರಣಮ್ಮ 12ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿಲ್ಲ. ಯಾವಾಗ ಒಬ್ಬ 19, ಇನ್ನೊಬ್ಬ ಮಗ 15, ಮಗಳ 12ನೇ ವರ್ಷಕ್ಕೆ ಬಂದಂಥ ಸಮಯದೊಳಗೆ ಭಾಳ ದಿವಸ ಆಗಿದೆ, ತವ್ರ ಮನೆಗೆ ಹೋಗ್ಬೇಕಂತ ತಿಳ್ಕೊಂಡು ತವ್ರ ಮನೆ ಜೀವ ನೆನೆಸ್ಯದ. ತಾಯಿ ಹಡೆದವಾಗ ನೆನೆಸೈತಿ ಜೀವ ಅನ್ನೋ ಹಂಗೆ ತವ್ರ ಮನೆ ನೆನಪಾತು. ಏನು ಕನಸು ಕಟ್ಟಿದ್ಲು ಅಂತಂದ್ರೆ ಹೋಗಿ ನಾನು ತವ್ರ ಮನೆ ನೋಡ್ಕೊಂಬರ್ಬೇಕು, ನನ್ನ ಮಗನ ಕಾಣ್ಬೇಕಂತ ತಿಳ್ಕೊಂಡು ಅಪರೂಪಕ್ಕೆ ತವ್ರ ಮನೆ ಬಂದ ತಕ್ಷಣ ಅಣ್ಣನಾಗಿರ್ತಕ್ಕಂಥ ಭೀಮಣ್ಣ ಭಾಳ ಖುಷಿಪಟ್ಟ. ನನ್ನ ತಂಗಿ ಬಂದಾಳಂತೇಳಿ ತಿಳ್ಕೊಂಡು ಭಾಳ ಖುಷಿ ಪಟ್ಟಿರ್ಬೇಕಾದ್ರೆ, ಯಪ್ಪ ನಿಮಗೆ ನಂದೊಂದು ವಿನಂತಿ ಏನು ಅಂತಂದ್ರೆ, ನೆನಪಿರಲಿ, ನಿಮಗೇನಾದರೂ ಅಕ್ಕ ಅಂತ ಅದಾಳಂತಂದ್ರೆ, ನಿಮಗೇನಾದರೂ ತಂಗಿ ಅಂತ ಅದಾಳಂತಂದ್ರೆ, ನೀವೇನಾದ್ರು ರೊಕ್ಕ ಕೊಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಂಗಾರ ಕೊಡಿಸ್ತಿರೋ ಬಿಡಿಸ್ತಿರೋ ಗೊತ್ತಿಲ್ಲ, ಬೆಳ್ಳಿ ಕೊಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಅವ್ರಿಗೆ ಬಟ್ಟೆ ಕೊಡಿಸ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಕೊಡಿಸ್ರಿ ಬಿಡ್ರಿ. ಆದ್ರೆ ತಮ್ಮಲ್ಲಿ ಒಂದು ವಿನಂತಿ ಏನು ಅಂತಂದ್ರೆ, ನಿಮ್ಮ ತಂಗಿ ಆಗಿರಲಿ, ನಿಮ್ಮ ಅಕ್ಕ ಆಗಿರಲಿ, ಆಕೆಯನ್ನು ಮದುವೆ ಮಾಡಿ ಗಂಡ ಮನೆಗೆ ಕೊಟ್ಟಿರಿ ಅಂತಂದ್ರೆ, ಅವಾಗ ನೋಡ್ರಿ ನೀವು ಮಕ್ಕಳು ಮಾತಾಡ್ಸಕ್ಕೆ ತಿಂಗಳದಾಗ 8 ಸಾವಿರ ಹೋಗಿದ್ರ ಮಕ್ಕಳು ಮಾತಾಡ್ಸಕ್ಕೆ ಅಂತೇಳಿ. ಬಸ್ ಇದ್ದಿದ್ದಿಲ್ಲ, ಏನೂ ಇದ್ದಿದ್ದಿಲ್ಲ. ಮಕ್ಕಳಿಗೆ ಏನು ಬೇಕು ಬುತ್ತಿ ತೊಗೊಂಡೋಗಿ ಮಾತಾಡಿಸಿ ಬರ್ತಿದ್ರು. ತವ್ರ ಮನೆಯವ್ರು ಬರ್ತಾರಂತಂದ್ರೆ ಎಲ್ಲಿಲ್ಲದ ಹಿಗ್ಗ ಮಗಳಿಗೆ. ಯಾಕ ಅವಾಗ ಒಂದು ಏನು ನಂಬಿಕೆ ಇತ್ತು ಅಂತಂದ್ರೆ, ಗಂಡ ಕುಡಿದು ಬರ್ತಾನ, ಬೂಟ ಗಾಲಿಲಿ ಒದಿತಾನ, ಹೆಂಡತನ ಕಬೂರಿರಂಗಿಲ್ಲ, ಯಾರನ್ನು ನಂಬಿ ಬಂದ ಅನ್ನುವಂಥ ಪರಿಜ್ಞಾನ ಸಹಿತ ಇರೋದಿಲ್ಲ. ಹೆಂಡತಿ ಬಿಡ್ರಿ, ಎಷ್ಟೋ ಮಕ್ಕಳು ತಂದೆ ತಾಯಿನ ಒದ್ಯಾಕತ್ತಾರ, ತಂದೆ ತಾಯಿನ ಹೊಡ್ಯಾಕತ್ತಾರ. ಮನೆ ತಂದಿನ ಹೋಗಿ ಬಂದ ಮಗ. ಇಂಥ ಕಾರಣಕ್ಕೆ ಮಕ್ಕಳು ಯಾಕೆ ಬೇಕ್ರಿ? ಎದಕ್ಕೆ ಬೇಕು? ಅವಾಗ ವಿದ್ಯೆ ಕಡಿಮಿತ್ತ, ಸಂಸ್ಕಾರ ಭಾಳಿತ್ತು. ಅವಾಗ ಹಿರಿಯರಂದ್ರೆ ಬಾಗೋದು, ಹಿರಿಯರಿಗೆ ಬೆಲೆ ಕೊಡೋದು, ಮನೆಯಾಗ ಯಜಮಾನ ಮನುಷ್ಯ ಕುಂತಾನಂತಂದ್ರೆ ಎದ್ರ ಮಾತಾಡ್ತಿದ್ದಿಲ್ಲ ಅವಾಗ. ಹೌದ್ರಿ? ನೀವೆಲ್ಲ ಕಂಡಿರಿ. ಏನಂತ ಅಕಸ್ಮಾತಾಗಿ ಮನೆಯಾಗ ಏನಾದರೂ ಮುತ್ಯ ಒಳಗೆ ಕುಂತಿದ್ದ ಅಂತಂದ್ರೆ, ಆಯಿ ಮನ್ಯಾಗ ಒಳಗೆ ಕುಂತಾಳಂತಂದ್ರೆ ನೀವೇನಂತಿದ್ರಿ? ಏ ತಂಗಿ ಸುಮ್ಕುಂದ್ರಿ, ಏ ತಮ್ಮ ಸುಮ್ಕೊಂಡ್ರು, ಏ ತಮ್ಮ ಏಯ್ ಸುಮ್ಕೊಂಡ್ರು. ನೀ ಅಲ್ಲ, ಒಳಗೆ ಮುತ್ಯ ಇದ್ರೆ ಮನ್ಯಾಗಿದ್ದಾರಂತಿದ್ರು, ಮನ್ಯಾಗ ಒಳಗೆ ಮುತ್ಯ ಕುಂದ್ರ ಸುಮ್ಕೊಂಡ್ರು. ಒಳಗೆ ಆಯಿ ಅದಳ, ಸುಮ್ಕೊಂಡ್ರು. ಅಕಸ್ಮಾತಾಗಿ ಮನ್ಯಾಗಿರ್ತಕ್ಕಂಥ ಹಿರಿಯ ಯಜಮಾನ್ ಮನುಷ್ಯ ಮುತ್ಯ ಆಯಿ ಹೊರಗೆ ಹೋದ್ರೆ ಡೊಂಬ್ರಾಟ ಚಲವ. ಯಾಕೆ? ಮನೆಗೆ ಹಿರಿಯರಂದ್ರೆ ಒಂದು ಮೀಟ್ ಇದ್ದಂಗಿದ್ರೆ ಇಡೀ ಊರನ್ನು ನಡಗಿಸ್ತಿದ್ರು. ಅವಾಗ ಮನ್ಯಾಗಿನವರು ಕೂಡ ಹಂಗೆ ಇದ್ರೆ, ಮಕ್ಕಳು ಹಂಗೆ ಇದ್ರೆ ಹೆದರ್ತಿದ್ರು. ಅವಾಗ ವಿದ್ಯೆ ಕಡಿಮೆ ಇತ್ತು, ಆದ್ರೆ ಸಂಸ್ಕಾರ ಇತ್ತು. ಈಗ ವಿದ್ಯೆ ಜಗ ಕೊಡಕತ್ತೀವಿ, ಕರೆ ತಂದೆ ತಾಯಿಗಳಂದ್ರೆ ಕಿಮ್ಮತ್ತಿಲ್ಲ, ಮಾಡ್ಕೊಂಡು ಹೆಂಡತಿ ಅಂದ್ರೆ ಗೌರವ ಇಲ್ಲ, ಗಂಡಂದ್ರೆ ಪ್ರೀತಿ ಇಲ್ಲ. ತೊಗೊಂಡು ಮಾಡೋದೇನದ ರೀ? ತೊಗೊಂಡು ಮಾಡೋದೇನೈತಿ? ಕಾರಣ ಏನು ಅಂತಂದ್ರೆ, ನಾವು ಮಾಡುವಂಥ ಒಂದು ತಪ್ಪ ಮುಂದೆ ನಮ್ಮ ಮನೆತನದ ಪರಿಸ್ಥಿತಿ ಎಲ್ಲಿಗೆ ಬರ್ತದೆ, ನಮ್ಮ ಮನೆತನ ಗೌರವ ಏನಾಗ್ತದೆ, ನಮ್ಮ ಹಿಂದಿನ ಉಳಿಸ್ಕೊಂಬಂದಿರ್ತಕ್ಕಂಥ ನಮ್ಮ ಮನೆತನದ ಸ್ಥಿತಿ ಏನಾಗುತ್ತೆ ಅನ್ನುವಂಥ ಪರಿಜ್ಞಾನ ಸಹಿತ ಅಷ್ಟು ಮಂದಿಗೆ ಇರುವುದಿಲ್ಲ. ಅಂತಾರ ಮದುವೆ ಆಗೋದು ಕೂಡ ವ್ಯರ್ಥನ ಅಂತ ಕರೀತಾರೆ. ಯಾಕೆ? ದಿನ ಕುಡಿದು ಬರೋದೈತಿ, ಹೆಂಡತಿ ಹೊಡೆಯೋದೈತಿ, ದಿನ ಕುಡಿದು ಬರೋದೈತಿ, ತಂದೆ ತಾಯಿ ಹೊಡೆಯೋದೈತಿ, ದಿನ ಕುಡಿದು ಬರೋದೈತಿ, ಗಡ್ರ ನಡೆ ಬೀಳೋದೈತಿ. ಏನು ಮಾಡೋದೈತಿ ರೀ? ಏನು ಮಾಡೋದದ? ಮೊನ್ನೆ ಆದ ಘಟನೆ ಹೇಳ್ತೀನಿ ತಾಯಿ. ನಮ್ಮ ಗಂಗಾವತಿ ಅಂತೇಳಿ ಕಂಪ್ಲಿ ಅಂತ ಬರ್ತದೆ. ಕಂಪ್ಲಿ ಒಳಗೆ ದೊಡ್ಡ ಶ್ರೀಮಂತ ಮನುಷ್ಯ, ಸುಮಾರು ಒಂದು 10 ರಿಂದ 15 ಕೋಟಿ ರೂಪಾಯಿ ಮನುಷ್ಯ ಅದನ್ನ ಸದ್ಯಕ್ಕಾತ. ಒಂದು ಸಮಯದೊಳಗೆ ಏನೂ ಇದ್ದಿದ್ದಿಲ್ಲ. ಒಂದು ಸಮಯದೊಳಗೆ ಭಾಳ ಬಡತನದೊಳಗೆ ಇರ್ತಕ್ಕಂಥ ಮನುಷ್ಯ ಇವತ್ತೊಂದು 10-15 ಕೋಟಿ ರೂಪಾಯಿ ಮನುಷ್ಯ ಅದಾನ. ಇಬ್ಬರು ಮಕ್ಕಳು, ಒಬ್ಬ ಇಂಜಿನಿಯರ್ ಅದಾನ, ಒಬ್ಬ ಡಾಕ್ಟರ್ ಅದಾನ. ಮನ್ಯಾಗ JCB ಅದಾವ, ಲಾರಿ ಅದಾವ, ಕಾರ್ ಅಂಕರ್ ಲೆಕ್ಕ ತಪ್ಪಿ ಅದಾವ. ದೊಡ್ಡ ಶ್ರೀಮಂತರ ಮಾಡ್ತಾನೆ, ಗೊತ್ತಾಗುತ್ತೆ 8-10 ಲಕ್ಷ ರೂಪಾಯಿ ಅಂದ್ಕೊಂಡು ಹೆಂಗಿರ್ತಾರೆ ಅಂತೇಳಿ. ಅಂಥ ಮನುಷ್ಯ ಇಬ್ಬರ ಗಣಮಕ್ಕಳು ಭಾಳ ಚಂದ ಬೆಳೆಸ್ಯಾನ. ಒಂದು ಯಾವುದೇ ರೀತಿಯಾಗಿರ್ತಕ್ಕಂಥ ಕೆಟ್ಟ ಚಟ ಇಲ್ಲ, ಒಂದು ಅಡಿಕೆ ಹುಳ ಸಹಿತ ಹಾಕೊಳ್ಳೋದಿಲ್ಲ ಮಕ್ಕಳು. ಮನ್ಯಾಗ ಹಂಗಾದ್ರೆ ಅವರು ಕೂಡ. ಆದ್ರೆ ವಿಪರ್ಯಾಸ ಏನಾಗ್ಯದ ಅಂತಂದ್ರೆ, ಒಂದಾನೊಂದು ಸಮಯದೊಳಗೆ ಅವರಪ್ಪ ಚಲೋ ಶ್ರೀಮಂತರ ಮನುಷ್ಯ, ಚಲೋ ಕುಡಿತಿದ್ದ. ಅದ್ರಾಗ ಒಂದಷ್ಟು ಕುಡಿದ್ರೋಗಿ ಬೇರೆ ಅದಾವ್ರಿ. ಚೂರ ದೊಡ್ಡ ಕುಡಿತಿದ್ದ, ಮನೆಗೆ ಬರ್ತಿದ್ದ, ಮಕ್ಕಳಿಗೆ ಗೊತ್ತಾಗಲ್ಲ ಅಂತೇಳಿ ತಂದೆ ಏನು ಹಾದಿ ಹಿಡ್ದಿದ್ದ ಅದನ್ನು ಮಕ್ಕಳು ಹಾದಿ ಹಿಡಿದ್ವ. ಒಂದು ದಿವಸ ಕೂಡ ಮಗ ಹೊರಗೆ ಹೋಗ್ಲಾರ್ದವ, ಕೆಟ್ಟದ್ದನ್ನು ಕುಡಿಲಾರ್ದವ,
ಬರ್ಬರ್ತ ಪರಿಸ್ಥಿತಿ ಈಗ 3 ತಿಂಗಳಿಂದ ಈ ಕಡೆ ಆಗಿದ್ದೇವೆ. ನಾ ಹೇಳಕತ್ತಿದ್ದೆ, ಬೇಕಾದ್ರೆ ನಾಳೆ ಮುಂಜಾನೆ ಫೋನ್ ಹಚ್ಚಿ ಮಾತಾಡ್ತೀನಿ. ಅದನ್ನ ಹುಡುಗಿ ಇವು ಕೂಡ ಅದಾನ, 2 ಹೆಣ್ಮಕ್ಳು ಅದಾವ, ರೊಕ್ಕ ಜಗ್ಗೈತಿ, ಚಲೋ ಮನಿತನೈತಿ, ಮನೆ ದೊಡ್ಡದವು, ರೊಕ್ಕ ಪ್ರಶ್ನೆ ಬಂದಿಲ್ಲ. ಆದ್ರೆ ಇಷ್ಟು ದಿವಸ ಕಾಪಾಡ್ಕೊಂಡು ಬಂದಿರ್ತಕ್ಕಂಥ ಮನೆತನದ ಗೌರವನ ಗಟ್ರದಂಡೆ ಬಿದ್ದು ಹಾಳು ಮಾಡಕತ್ತ ಮಗ. ಏನು ರೊಕ್ಕ ಇದ್ರೆ ತೊಗೊಂಡು ಮಾಡೋದೈತಿ, ಬಂಗಾರ ತೊಗೊಂಡು ಮಾಡೋದೈತಿ, ಏನು ಮಾಡೋದು? ಯಾಕೆ? ವಿದ್ಯೆಕ್ಕಿಂತ ವಿನಯ ಭಾಳ ಮುಖ್ಯ. ಒಂದು ಆಶ್ಚರ್ಯ ಏನು ಅಂತಂದ್ರೆ, ನಿಮಗೇನಾದರೂ ಕೂಡ ತಂಗಿ ಅಕ್ಕನ ಮದುವೆ ಮಾಡಿ ಕೊಟ್ಟಿರಿ ಅಂತಂದ್ರೆ, ನೀವೇನಾದರೂ ಕೂಡ ನಿಮ್ಮ ಅಕ್ಕನ ನಿಮ್ಮ ತಂಗಿನ ಒಂದು ಮಾತು ಏನಾದ್ರು ಯವ್ವ ಹೆಂಗದೀವ ಅಂತ ಬರೀ ಸುಮ್ಮನೆ ಹಂಗೆ ಒಂದು ಫೋನ್ ಮಾಡಿ. ನೀವು ಅದಕ್ಕೇನು ರೊಕ್ಕ ಖರ್ಚು ಮಾಡ್ಬೇಕಂದ್ರೆ ಯಾರ್ಯಾರಿಗೂ ಹಚ್ಚಿ ಮಾತಾಡ್ತಿರ್ತೀರಿ, ಎಲ್ಲೆಲ್ಲೋ ಹೋಗಿರ್ತೀರಿ. ಒಂದು ಮಾತು ನಿಮ್ಮ ಅಕ್ಕ ನಿಮ್ಮ ತಂಗಿ ಹೆಂಗದೀವ, ಆರಾಮದಿ ಇಲ್ಲ, ಮಕ್ಳು ಹೆಂಗದಾರಂತೆ ಒಂದು ಮಾತು ಕೇಳ್ರಿ ನೀವು. ಗಂಡನ ಮನೆಯೊಳಗೆ ಎಷ್ಟೇ ಕಷ್ಟ ಬರಲಿ, ಅತ್ತೆ ಎಷ್ಟೇ ಕಷ್ಟ ಕೊಡಲಿ, ಮಾವು ಎಷ್ಟೇ ಕಷ್ಟ ಕೊಡಲಿ, ಗಂಡ ಹೊಡಿಲಿ ಬಡಿಲಿ ಏನೇ ಮಾಡಲಿ, ಆದ್ರೆ ಆಕಿ ನಿಮ್ಮ ತವ್ರ ಮನೆಯಿಂದ ಒಂದು ಮಾತು ಹೋತು ಅಂತಂದ್ರೆ ಎಷ್ಟು ಕಷ್ಟ ಬಂದರೂ ಕೂಡ ಮನೆಯಾಗಿರ್ತಕ್ಕಂಥ ತಂಗಿ, ಗಂಡನ ಮನೆಯಾಗಿರ್ತಕ್ಕಂಥ ಅಕ್ಕ ನನ್ನ ಬೆನ್ನ ಹಿಂದೆ ನನ್ನ ತವ್ರ ಮನೆ ಐತಿ ಅಂತ ತಿಳ್ಕೊಂಡು ಖುಷಿಯಿಂದ ಬದುಕು ಮಾಡ್ತಾಳೆ. ಗಂಡನ ಮನೆ ಖುಷಿಯಿಂದ ಬದುಕು ಮಾಡ್ತಾಳೆ. ಯಾಕೆ? ನೀವ ಕೇಳಿಲ್ಲ ಅಂದ್ರೆ ಕೇಳೋರು ಯಾರು? ಯಾರು ಕೇಳ್ಬೇಕ? ಈ ಕಾರಣಕ್ಕೆ ಸಂಸಾರ ಯಾಕೆ ಬೇಕ? ಕಾರಣ ಭಾಳ ದಿವಸ ಆಗ್ಯದ, ನನ್ನ ತವ್ರ ಮನೆ ನೋಡ್ಬೇಕ, ನನ್ನ ಅಣ್ಣನ ಕಾಣಬೇಕ, ಅಣ್ಣನ ಮಕ್ಕಳು ನೋಡ್ಬೇಕಂತ ತಿಳ್ಕೊಂಡು ಕಕ್ಕಳ ಮೇಲೆ ಉಳಿಗಿರ್ತಕ್ಕಂಥ ನಾಗಮ್ಮಳಿಗೆ ಬಂತನಾಳು ನೆನಪಾತ. ಯಾವಾಗ ತವ್ರ ಮನೆ ನೆನಪಾಗ್ಯದ, ತವ್ರ ಮನೆಗೆ ಹೋಗ್ಬೇಕಾದ್ರೆ ಹಂಗೆ ಬರೀ ಕೈಲಿ ಹೋಗಲಿಲ್ಲ, ಬುತ್ತಿ ಕಟ್ಕೊಂಡ್ಲ ಹಡ್ದವ್ವ. ಬುತ್ತಿ ಕಟ್ಕೊಂಡು ತಲೆ ಮೇಲೆ ಬುತ್ತಿ ಹೊತ್ಕೊಂಡು ತವ್ರ ಮನೆಗೆ ಹೋಗ್ತಾಳ. ತವ್ರ ಮನೆಗೆ ಹೋದಾಗ ಅಣ್ಣನಾಗಿರ್ತಕ್ಕಂಥ ಭೀಮಣ್ಣ ನೋಡ್ತಾಳ, ಅಣ್ಣನ ಹೆಂಡತಿ ನೋಡ್ತಾಳ, ಅಣ್ಣನ ಮಕ್ಕಳು ನೋಡ್ತಾಳ. ತನ್ನ ಮಗನ ನೋಡ್ಬೇಕು ಅನ್ನಿಸ್ಲಿಲ್ಲ, ತವ್ರ ಮನೆ ನೋಡ್ಬೇಕು ಅನಿಷ್ಟೆ, ತವ್ರ ಮನೆ ನೋಡ್ಬೇಕು ಅನಿಷ್ಟೆ. ತವ್ರ ಮನೆ ಕಣ್ಣಾರೆ ಕಂಡ್ಲ ಅಣ್ಣನ ಎಲ್ಲರನ್ನೂ ಮಾತಾಡಿಸಿ ಕೊನೆಗೆ ಅಂತಾಳ, ಯಪ್ಪ ಮತ್ತು ನನ್ನ ಮಗ ಸಿದ್ದಪ್ಪ ಎಲ್ಲದಾನ? ಸಿದ್ದಪ್ಪ ಎಲ್ಲಿದನಂದಾಗ ಅಣ್ಣ ಭೀಮಣ್ಣಂದ, ಯವ್ವ ನಿನ್ನ ಮಗ ಸಿದ್ದಪ್ಪ ಹೆಂಗಾಗ್ಯಾನಂತಂದ್ರೆ ಗುರುವಿನ ಮಠ ಬಿಟ್ರೆ ಮನೆಗೆ ಬರುವಲ್ಲವ. ಯಾಕೆ? ಅಲ್ಲೇ ಊಟ ಮಾಡ್ತಾನೆ, ಅಲ್ಲೇ ತಿಂತಾನೆ, ಅಲ್ಲೇ ಇರ್ತಾನೆ. ಮನೆ ಬಾ ಅಂದ್ರೆ ಮನೆ ಸಹಿತ ಬರೋಂಗಿಲ್ಲ, ಅಲ್ಲೇ ಕೆಲಸ ಮಾಡ್ಕೊತ ಅಲ್ಲೇ ಅದನೋ, ಮನೆ ಬಂದೇ ಇಲ್ಲ. ಅಂದ್ಕೂಡಲೇ ತಾಯಿ ನಾಗಮ್ಮ ಅನ್ಕೊಂಡ್ಲು, ಅಲ್ಲಿಂದ ಇಲ್ಲಿ ಮಠ ಬಂದೀನಿ, ಮಗನ ನೋಡಿಲ್ಲ ಅಂದ್ರೆ ಹೆಂಗೆ? ನಡಿ ಅಣ್ಣ ಹೋಗಿ ನನ್ನ ಮಗನ ಕಂಡು ಬರ ನಡಿ ಅಂತ ತಿಳ್ಕೊಂಡು ಯಾವಾಗ ಸಂಗನ ಬಸವ ಮಹಾಸ್ವಾಮಿ ಮಠಕ್ಕೆ ಬಂದ್ಲ. ಶಂಕರಲಿಂಗ ಸ್ವಾಮಿ ಮಠಕ್ಕೆ ಬಂದ ತಕ್ಷಣ ಮಗ ಸಿದ್ದಪ್ಪ ಕುಂತ್ಕೊಂಡಿದ್ದ ಮೂಲ್ಯಾಗ. ಕುಂತ್ಕೊಂಡಾಗ ಗುರುಗಳಾಗಿರ್ತಕ್ಕಂಥ ಶಂಕರಲಿಂಗ ಸ್ವಾಮಿ ನಮಸ್ಕಾರ ಮಾಡಿ ಕೇಳ್ತಾಳೆಯಪ್ಪ, ನನ್ನ ಮಗ ಎಲ್ಲಿದಾನ್ರಿ? ನನ್ನ ಹಿರಿಯ ಮಗ ಎಲ್ಲಿದಾನ? ನನ್ನ ಮಗ ಸಿದ್ದಪ್ಪ ಎಲ್ಲಿದಾನಂದಾಗ ಗುರುಗಳು ಶಂಕರಲಿಂಗ ಮಹಾಸ್ವಾಮಿ ಅಂದ್ರೆ, ಏ ಸಿದ್ಧ ಬಾರು, ನಿನ್ನ ಜನ್ಮದಾತೆ ಬಂದಾಳ, ನಿನ್ನ ಹೆತ್ತ ತಾಯಿ ಬಂದಾಳ, 9 ತಿಂಗಳ ಗರ್ಭದೊಳಗೆ ಇಟ್ಕೊಂಡು ಭೂತ ಗರ್ಭಕ್ಕೆ ಕೊಟ್ಟು ನಿನ್ನನ್ನು ಬೆಳೆಸಿರ್ತಕ್ಕಂಥ ನನ್ನ ಜನ್ಮದಾತೆ ಬಂದಾಳ, ಬಾರು ಸಿದ್ಧ ಅಂದಾಗ 19-20 ಪ್ರಾಯದ ಹದಿಹರೆಯದ ವಯಸ್ಸಿನ ಸಿದ್ದಪ್ಪ ಸೀದಾ ಹೊರಗೆ ಬಂದ್ಕೊಳ್ಳಿ. ಗುರುಗಳು ನೋಡಿದ, ತಾಯಿ ನೋಡಿದ, ತಾಯಿಗೆ ನೋಡಿದ ತಕ್ಷಣ ಇಷ್ಟು ಖುಷಿ ಆತ ಮಗನ ಕಾಣೋತ್ತಿಗೆ. ತಾಯಿ ಅನ್ಕೊಂಡ್ಲಿ, ಯವ್ವ ನಮಗ ಎಷ್ಟು ಜಲ್ದಿ ಬೆಳೆದು ಬಿಟ್ಟಾನ. ನಿನ್ನೆ ಮೊನ್ನೆ ಮಗ ಹಿಂಗೆ ಆಡ್ಕೊಂತಿದ್ದ ಅಂತ ತಿಳ್ಕೊಂಡು ಹೆಂಗೆ ಕರಿತಿರಲ್ಲ ಯವ್ವ, ನೆನಪಿರಲಿ ಮಕ್ಕಳು ಎಷ್ಟು ಜಲ್ದಿ ದೊಡ್ಡವ್ರು ಆಗ್ತಾರೋ ಗೊತ್ತಿಲ್ಲ. ನೀವು ಅಂತೀರು ಸಜ್ಜಿಗೆ ಹೋಗಿಲ್ರಿ, ನಿನ್ನೆ ಮೊನ್ನೆ ನಮ್ಮ ಕಣ್ಣು ಇಟ್ಟ ಆಡಕ್ಕಿದ್ಲಕ್ಕೆ ಈಗಾಗಲೇ ಮದುವೆ ವಯಸ್ಸಿಗೆ ಬಂದಾಳ ಅಂತಿರ್ತೀರಿ ನೀವು. ಕಾರಣ ಮಾನವನ ಬದುಕೆಂಬುದೊಂದು ಗೋಪುರದ ಗಡಿಯಾರವಿದ್ದಂತೆ. ಗಡಿಯಾರವನ್ನ ಕತ್ತೆತ್ತಿಯೇ ನೋಡಬೇಕು, ಕತ್ತೆತ್ತಿ ನೋಡಬೇಕೆಂಬುದು ಈ ಕತ್ತಿಗೆ ಗೊತ್ತಿರಬೇಕು. ಮಾನವನ ಬದುಕೆಂಬುದೊಂದು ಗೋಪುರದ ಗಡಿಯಾರವಿದ್ದಂತೆ. ಮನೆಯಾಗ ಒಂದು ಗಡಿಯಾರ ಇಟ್ಟಿರಿ ಅಂತಂದ್ರೆ, ಕೈಯಾಗ ಒಂದು ವಾಚ್ ಕಟ್ಟಿರಿ ಅಂತಂದ್ರೆ, ಮೊಬೈಲ್ನಾಗ ನೀವು ಟೈಮ್ ಇಟ್ಟಿರಿ ಅಂತಂದ್ರೆ ನೆನಪಿರಲಿ 3 ಮುಳ್ಳು ಅದಾವ ಗಡಿಯಾರದೊಳಗೆ. ಎಷ್ಟು ರೀ? 3 ಮುಳ್ಳು ಅದಾವ. ಯಾವ್ಯಾವ? ಭಾಳ ಜಾಣ್ರಿ ನೀವೆಲ್ಲ. ಒಂದು ಸೆಕೆಂಡಿನ ಮುಳ್ಳದ, ಇನ್ನೊಂದು ನಿಮಿಷದ ಮುಳ್ಳದ, 3ನೇದ ತಾಸಿನ ಮುಳ್ಳದ. ಅಲ್ಲ, 3 ಮುಳ್ಳದವ ಅಂತಂದ್ರೆ ಸೆಕೆಂಡಿನ ಮುಳ್ಳು ಕಣ್ಣು ಮುಚ್ಚಿ ಕಣ್ಣು ತೆರಳು ಹಿಂಗೆ ಬಂದುಬಿಡ್ತೈತಿ. 12ರಿಂದ ಹೊಳ್ಳೆ 12ಕ್ಕೆ ಸೆಕೆಂಡಿನ ಮುಳ್ಳು ಬಂದಾಗ ನಿಮಿಷದ ಮುಳ್ಳು ಸರಿತೈತಿ. ನಿಮಿಷದ ಮುಳ್ಳು ಹಿಂಗೆ ಬಂದು ಹೊಳ್ಳೆ 12ಕ್ಕೆ ಬಂದಾಗ ತಾಸಿನ ಮುಳ್ಳು ಸರಿತೈತಿ. ಯಾಕೆ? ಮನುಷ್ಯನ ಬದುಕು ಕೂಡ ಹಂಗೆ. ಬಾಲ್ಯ ಅನ್ನೋದು ಹೆಂಗೆ ಅಂತಂದ್ರೆ ಸೆಕೆಂಡಿನ ಮುಳ್ಳಿದ್ದಂಗೆ, ಸೆಕೆಂಡಿನ ಮುಳ್ಳಿದ್ದಂಗೆ. ಎಷ್ಟು ಜಲ್ದಿ ಹೋಗುತ್ತೋ ಗೊತ್ತಿರಂಗಿಲ್ಲ. ಸಜ್ಜಿಗೆ ನೀವು ಭಾಳ ದಿವಸ ಕಂಡ್ರಿ ಅಂತಂದ್ರೆ ಯವ್ವ ಇಟ್ಟಿದ್ದೀವಿ ಅಲ್ಲೇ ಎಷ್ಟು ದೊಡ್ಡವಾಗೇನ ಅಂತೈತ್ರಿ. ಯಾಕೆ? ಸೆಕೆಂಡಿನ ಮುಳ್ಳು, ಸೆಕೆಂಡಿನ ಮುಳ್ಳು, ಸೆಕೆಂಡಿನ ಮುಳ್ಳು. ನಿಮಿಷದ ಮುಳ್ಳು ಯಾವುದು ಅಂತಂದ್ರೆ ಸಂಸಾರ ಜೀವನ. ಸಂಸಾರ ಜೀವನ ಅಂದ್ರೆ ಹಂಗೆ ಸುತ್ತಾಕದ ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು, ಹೊಲ ಮನೆ ಆಸ್ತಿ ಎಲ್ಲ ಸಂಪತ್ತೆಲ್ಲ ಜಗ್ಗ ಗಳಿಸಿರ್ತೀರಿ. ಗಳಿಸಿದ ಮ್ಯಾಗ ಹಲ್ಲು ಹೋಗಿ ಬೆನ್ನು ಬಾಗಿ ಶರೀರ ಗೂಡು ಹೋಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದ ಪಳಿಯದ ಮುನ್ನ.
ತೊಗೊಂಡು ಮಾಡೋದು ಏನೈತೆ ರೀ, ಗೋಣ್ ಅಳಿಗಾಡಕತ್ತೈತಿ, ಕೈಯಾಗ ಕೋಳ್ಕೊಂಡು ನಡ್ಗಕತ್ತೀರಿ. ಎಲ್ಲರ ಹಿಂಗೊಂದಿಷ್ಟು ಕರೆದ್ರಿ ಅಂತಂದ್ರೆ ಯಾರ ಮನೆಗೆ ಹೋದಾಗ ಕುಂತಾಗ ಯವ್ವ ನಾ ಕೆಳಗೆ ಕುಂದ್ರಕ್ಕಾಗಲ್ಲ, ಮ್ಯಾಲೆ ಕುಂದಿರ್ತೀನಿ. ಕೆಲವಷ್ಟು ಮಂದಿ ಗೊತ್ತಿದ್ರು ಕೂಡ ಕುರ್ಚಿ ಮೇಲೆ ಕುಂದಿರ್ತಿರ್ತಾರೆ, ನೋಡ್ಬೇಕು ನೀವು. ಯಾಕೆ ಆಶ್ಚರ್ಯ ಏನು ಅಂತಂದ್ರೆ ಕುಂತ್ರ ಏಳಕ್ಕೆ ಒಂದು ತಾಸ, ಎದ್ರ ಕುಂದ್ರಕ್ಕೆ ಒಂದು ತಾಸ. ಕುಂತ್ರ ಏಳಕ್ಕಾಗೋದಿಲ್ಲ, ಎದ್ರ ಕುಂದ್ರಕ್ಕಾಗೋದಿಲ್ಲ. ಬಂತ ತಾಸಿನ ಮುಳ್ಳ ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಕಾರಣ ಏನು ಅಂತಂದ್ರೆ ಮನುಷ್ಯನ ಜೀವನದೊಳಗೆ ಬಂದೇವೆ ಅಂದ ಬಳಿಕ ಯಾರ್ಯಾರ ಹಣೆ ಬರೆದು ಏನು ಅನುಭವಿಸ್ಬೇಕಂತ ಕರೀತಾರಲ್ಲ. ಕಾರಣ ಪ್ರಾಯದ ವಯಸ್ಸಿಗೆ ಬಂದಿರುವಂಥ ಮಗನನ್ನು ಕಂಡ್ಲು ತಾಯಿ, ಅನ್ಕೊಂಡ್ಲಂತಯ್ಯಪ್ಪ. ಹೆಂಗೂ ಹಿರಿಯ ಮಗ ಸಿದ್ದಪ್ಪ ದೊಡ್ಡವನಾಗ್ಯಾನ, ಯೌವನ ವಯಸ್ಸಿಗೆ ಬಂದಾನ, ಹದಿಹರೆಯದ ವಯಸ್ಸಿಗೆ ಬಂದಾನ. ಮಗನಿಗೆ ಒಂದು ಚಲೋ ಕನ್ಯೆ ತೆಗೆದು ಮದುವೆ ಮಾಡಿಬಿಟ್ಟೆ ಅಂತಂದ್ರೆ ನನ್ನ ತಲೆ ಮ್ಯಾಗಿನ ಭಾರ ಇಳಿತದ, ನನ್ನ ತಲೆ ಮ್ಯಾಗಿನ ನೋವು ಇಳಿತದ. ಕಾರಣ ಅವಾಗ ನಾನು ನಿಶ್ಚಿಂತಳಾಗ್ತೀನಿ ಅಂತ ತಿಳ್ಕೊಂಡು ಅಣ್ಣನ ಕರೆದ, ಅಣ್ಣನ ಮುಂದೆ ಹೇಳಿದ, ಯಪ್ಪ ಹೆಂಗೋ ಮತ್ತೆ ಇಟ್ಟು ದಿವಸ ತವ್ರ ಮನೆಯಾಗ ಮಗ ಬೆಳೆದಾನ, ಅವನೊಂದು ಕನ್ಯೆ ತೆಗೆದು ಮದುವೆ ಮಾಡಿಬಿಟ್ರೆ ಭಾಳ ಚಲೋ ಆಗುತ್ತೆ ಅನ್ನೋದ್ರೊಳಗೆ. ಅವಾಗ ಅಣ್ಣಂದ ಭೀಮಣ್ಣ, ಯಾರು ಬೇಡ ಅಂತಾರೆ, ನಿನ್ನ ಮಗನ ಕೇಳ್ತೀನಿ ತಡಿ ಅಂದ್ಕೊಳ್ಳೆ. ಗುರುಗಳಾಗಿರ್ತಕ್ಕಂಥ ಶಂಕರಲಿಂಗ ಮಹಾಸ್ವಾಮಿಗಳಿಗೆ ಭೀಮಣ್ಣಂದೇಪ ಮತ್ತೆ ಹಿಂಗ್ರಿ, ಮತ್ತು ಸಾಯಂಕಾಲ ಇವತ್ತೊಂದು ದಿವಸ ಮತ್ತು ಅಳಿಯನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ರೀ. ಯಾರು ಬೇಡ ಅಂತಾರೆ ತಮ್ಮ, ಕರ್ಕೊಂಡು ಹೋಗಂದ್ರೆ ಅವ್ರು. ಅಂದ್ಕೊಳ್ಳೆ ಶಂಕರಲಿಂಗ ಮಹಾಸ್ವಾಮಿ ಅಂದರು, ನೋಡಪ್ಪ ತಮ್ಮ ಸಿದ್ದಪ್ಪ ನಿಮ್ಮ ತಾಯಿ ಬಂದಾಳ, ನಿಮ್ಮ ಮಾವು ಕರೆಯಕತ್ತಾನ, ಇವತ್ತು ಮನೆಗೆ ಹೋಗು. ಮನೆಯ ಕಡೆಗೆ ಆತನ ಚಿತ್ತ ಇಲ್ಲ. ಯಾಕೆ ಇದು 100 ವರ್ಷದ ಮನೆ ಅದ, ಅದು 1000 ವರ್ಷದ ಮನೆ ಅದ. 100 ವರ್ಷದ ಮನೆಯನ್ನು ಬೇಕಾದವರು ಕಟ್ಟಬಹುದ, ಬೇಕಾದವರು ಕೆಡಬಹುದು, ಬೇಕಾದವರು ಮತ್ತೆ ಉದ್ಭವ ಮಾಡಬಹುದು. ಆದ್ರೆ 1000 ವರ್ಷದ ಮನೆ ಅವ ಒಬ್ಬನ ಕಟ್ಟತಾನ, ಅವ ಒಬ್ಬನ ಮುಚ್ಚತಾನ. ಈ ಮನೆಯಿಂದ ಆ ಮನೆಗೆ ಹೋಗೋದ್ರೊಳಗಾಗಿ ನಾ ಈ ಭೂಮಿಗೆ ಎದಕ್ಕೆ ಬಂದೀನಿ, ಮರ್ತಿಕ್ಕೆ ಎದಕ್ಕೆ ಬಂದೀನಿ, ನಾ ಏನು ಮಾಡಕತ್ತೀನಿ, ನನ್ನಿಂದ ಏನು ಆಗಬೇಕಾಗ್ಯದ ಅನ್ನೋದನ್ನು ತಿಳ್ಕೊಳ್ಬೇಕು ಅಂದ ಸಿದ್ದಪ್ಪ, ತಿಳ್ಕೊಳ್ಬೇಕು ಅಂದ. ಹಿಂಗೆ ಅನ್ನೋದ್ರೊಳಗೆ ಮತ್ತು ಗುರುಗಳು ಹೇಳ್ಯಾರ, ಗುರುಗಳು ವಾಣಿಗೆ ಇಲ್ಲ ಅನ್ನಬಾರ್ದು ಅಂತ ತಿಳ್ಕೊಂಡು ಆಯ್ತ್ರಪ್ಪ ಹೋಗಿಬಿಡ್ತೇನೆ ಅಂತ ತಿಳ್ಕೊಂಡು ಸೀದಾ ಮನೆಗೆ ಬಂದ. ತಾಯಿ ಅಂತಾಳಿಯಪ್ಪ, ಯಪ್ಪ ಎಷ್ಟು ದೊಡ್ಡವಾಗಿಯೋ ಸಿದ್ದಪ್ಪ, ಭಾಳ ಖುಷಿ ಆತಪ್ಪ, ಮತ್ತು ಹೆಂಗೋ ಮದುವೆ ವಯಸ್ಸಿಗೆ ಬಂದಿದ್ದು, ಒಂದು ಕನ್ಯೆ ತೆಗೆದು ಮದುವೆ ಮಾಡಿಬಿಡ್ತೀವಿ, ಸಂಸಾರ ಜೀವನ ಸ್ವಾಗತ ಮಾಡಿಬಿಡೋನ್ಲಕ್ಕೆ ಅಂದ್ಕೊಳ್ಳೆ. ಸಿದ್ದಪ್ಪಂದ, ಮದುವೆ ಆಗುವುದಕ್ಕಾಗಿ ಬಂದವನಲ್ಲ ನಾನು, ಸಾಶ್ವಿ ಕಾಳಿನಷ್ಟು ಸುಖಕ್ಕೆ ಸಾಗರದಷ್ಟು ದುಃಖವನ್ನು ಅನುಭವಿಸೋಕ್ಕೆ ಒಲ್ಲೆ ನಾನು. ಕಾರಣ ಸಂಸಾರ ಜೀವನವೇ ನನಗೆ ಬೇಡ. ಸಂಸಾರ ಅನ್ನಂಗಿತ್ತಂದ್ರೆ, ಮದುವೆ ಮಾಡ್ಬೇಕನ್ನಂಗಿತ್ತಂದ್ರೆ ಹಿರಿಯ ಮಗನ್ ನಿಮ್ಮ ಪಾಲಿಗೆ ಇಲ್ಲ ಅಂತ ತಿಳ್ಕೊಂಬಿಡ್ರಿ ಅಂದವ. ಸಿದ್ದಪ್ಪ ಯಾವಾಗ ಹಿರಿಯ ಮಗ ನಿಮ್ಮ ಪಾಲಿಗೆ ಇಲ್ಲ ಅಂತ ತಿಳ್ಕೊಂಬಿಡ್ರಿ ಅಂದಾಗ ತಾಯಿಗೆ ಒಂದು ಕ್ಷಣ ಎದೆಗೆ ಸಿಡಿಲು ಬಡ್ದಂಗೆ ಆಗುತ್ತಂತ. ಯಾಕೆ ಕಣ್ಣು ಮುಂದೆ ಮಗ ಕಾಣಕತ್ತಾನ, ಹದಿಹರೆಯದ ವಯಸ್ಸಿನ ಮಗ. ಯವ್ವ ನೆನಪಿರಲಿ, ಮನೆಯೊಳಗೆ ಮಗ ಆಗಿರಲಿ ಮಗಳಾಗಿರಲಿ, ಹದಿಹರೆಯ ಪ್ರಾಯ ಅಂತ ಕರಿತಿರಲ್ಲ, ಹದಿಹರೆಯ ಪ್ರಾಯದ ವಯಸ್ಸಿಗೆ ಎಷ್ಟು ವರ್ಷಕ್ಕೆ ಮನ್ಯಾಗ ಮಗಳ ಮಗ ಬಂದಿರ್ತಾರ? 8 ವರ್ಷಕ್ಕೆ ರೀ. ಈ ಮಗ ಮದುವೆ ವಯಸ್ಸಿಗೆ ಬಂದ ಅಂತ ತಿಳ್ಕೊಂಡು 8 ವರ್ಷಕ್ಕೆ ಗೊತ್ತಿಡ್ತೀರಿ ನೀವು? ಎಷ್ಟು ವರ್ಷ ರೀ? ಯವ್ವ ಮದುವೆ ಮಾಡ್ತೀರ? ಹ್ಞೂ ರನ್ರಿ. 8 ವರ್ಷಕ್ಕೆ ಮದುವೆ ಮಾಡ್ತೀರಿ ಮಗಂದ? ಮಗಳ ಮದುವೆ ಎಷ್ಟು ವರ್ಷಕ್ಕೆ ನೀವು ಆಯ್ಕೆ ಮಾಡ್ಕೊತೀರಿ? ಹೌದಲ್ಲ? ಗಂಡಿಗೆ 21, ಹೆಣ್ಣಿಗೆ ಈಗ ಅದು ಮೀರೈತ್ರಿ. ಈಗ 30, 35, 40 ದಾಟಕಟ್ಟೈತಿ ಈಗ. ಯಾಕೆ ಓದ್ಬೇಕು ನಮ್ಮಲ್ಲಿ ನಮ್ಮ ಸೊಸೆನೇವ ಲಾಯರ್. ಓದ್ಬೇಕು ಅವ ಮನೆ ಮದುವೆ ಮಾಡ್ಕೊ ಅಂತ ನಾ ಇನ್ನೂ ಓದ್ಬೇಕು ಅಂತ ತಿಳ್ಕೊಂಡು ಇವತ್ತು 40 ವರ್ಷವ, ಇನ್ನೂ ವರ್ಷಗಳಕ್ಕಿಗೆ ಏನು ಮಾಡ್ತೀರಿ? ಯಾವ್ಯಾವ ಸಮಯಕ್ಕೆ ಏನೇನು ಮಾಡ್ಬೇಕಾದ ಆಗಬೇಕಂತ, ಇಲ್ಲ ನಡೆಯಂಗಿಲ್ಲ ಅಂತ ಕರೀತಾರಲ್ಲ. ನೆನಪಿರಲಿ, ಹೆಣ್ಣಿಗೆ 18, ಗಂಡಿಗೆ 21 ಅಲ್ಲೆವ್ವ. ಇತ್ತಿತ್ತಲಾಗ ಗೌರ್ಮೆಂಟ್ನವ್ರು ಮಾಡ್ರಿ ಇದನ್ನು, ಈ ಸರ್ಕಾರದವ್ರು ಇತ್ತದ ಹಿಂಗೆ ಈ ಸಮಯ ಅಂತೇಳಿ. ಆಶ್ಚರ್ಯ ಏನು ಅಂತ ನಿಮ್ಗೆ ನೆನಪಿಸ್ತೀನಿ. ಇಲ್ಲಿ ಭಾಳ ಮಂದಿ ಕುಂತಾರೆ ಹಿರಿಯರಲ್ಲ. ಯವ್ವ ನೀವು 18, 20 ವರ್ಷಕ್ಕೆ ಎಷ್ಟು ಮಕ್ಕಳು ಹಡ್ದಿದ್ರಿ? ಯಪ್ಪ 8 ಮಕ್ಕಳು ಬಗಲಾಗಿದ್ದು ನಮಗಂತಾರೆ ಅವ್ರು. ಅಲ್ಲ ಅದ ಈಗೇನು 18 ಅನ್ನಕತ್ತೀರಿ ನೀವು? ಅದ ವಯಸ್ಸಿಗೆ 4 ಮಕ್ಕಳು ಬಗಲಾಗಿದ್ದು ಅವಾಗ. ಯಾಕೆ? ಮಗಳು ಮನೆಯೊಳಗೆ ಮಗ ಇರ್ಬೋದು, ಮಗಳು ಇರ್ಬೋದು, ಹದಿಹರೆಯ ಪ್ರಾಯದ ವಯಸ್ಸಿಗೆ ಎಷ್ಟು ವರ್ಷಕ್ಕೆ ಬರ್ತಾರಂದ್ರೆ 18, 21 8 ವರ್ಷಕ್ಕೆ ತಂಗಿ ಮಗ್ಗೆ ಬರ್ತಾವಿಲ್ಲ? ಮಗ್ಗೆ ಅಂತಿಲ್ಲ? ಹ್ಞೂ ರನ್ 12 ಆದ್ಮ್ಯಾಗ ಎಷ್ಟು? ಜೋರು ಹೇಳ್ರಿ. ಮುಂದೆ ಹಾಂ ಮುಂದೆ 18ಕ್ಕೆ ಬರ್ರಿ, 19ಕ್ಕೆ ಹೋಗ್ಬೇಡ್ರಿ. 12 ಆದ್ಮೇಲೆ ಬರೋದು
ಯಾವ್ದ್ರಿ? ಲಕ್ಷ ಕೊಟ್ಟು ಕೇಳ್ರಿ ಹೆಂಗೈತಿ ಹಿಂದಿನ ಹಿರಿಯರ ಪದ್ಧತಿ ಹೆಂಗೈತಿ ಅಂತಂದ್ರೆ 12 ಆದ್ಮೇಲೆ ಬರೋದು 13 ಅಲ್ಲ, 13, 14, 15, 16, 17, 18. ಎಷ್ಟು ರೀ? 13ರಿಂದ 18ರೊಳಗೆ 6 ಅಕ್ಷರ ಬರ್ತಾವಲ್ಲ. ಮೊಟ್ಟ ಮೊದಲಿಗೆ ಬರುವಂಥ ಶಬ್ದ ಯಾವುದು? ಮೊದಲಿಗೆ ಯಾವ ಶಬ್ದ ಬರ್ತದ್ರಿ? 13, 14, 15, 16, 17, 18. ಮೊದಲಿಗೆ ಬರುವುದು ಹದಿ. ಮೊದಲಿಗೆ 13ರಿಂದ 18ಕ್ಕೆ ಬರೋದ್ರೊಳಗಾಗಿ ಮೊದಲಿಗೆ ಬರುವಂಥ ಶಬ್ದ ಹದಿ ಅಂತ ಕರೀತಾರಂದ್ರೆ, ಮನೆಯೊಳಗೆ ಮಗಳಾಗಿರಲಿ ಮಗ ಆಗಿರಲಿ 13ನೇ ವರ್ಷಕ್ಕೆ ಪ್ರಾಯಕ್ಕೆ ಬರ್ತಾರಂತ. ಋತುಮತಿ ಆದ ತಕ್ಷಣ ಸ್ವಾದರ್ಮ ಬಣ್ಣ ಉಗ್ಗಿ ಬಿಡ್ತಿದ್ರು ಇವನ ಪಿಕ್ಸಿಕ್ಕಿಗೆ ಅಂಥೇಳಿ. ಋತುಮತಿ ಆದ ತಕ್ಷಣ ಸೀದಾ ತಾಳಿ ಕಟ್ಟಿಸಿ ಬಿಡೋದು. 18 ವರ್ಷ 4 ಮಕ್ಕಳು ಬಗಲಾಗಿರ್ತಿದ್ವ. ಯಾಕೆ? 18, 21 ಅಲ್ಲ. ಇವತ್ತಿನ ದಿನಮಾನ ಸಹಜ, ಆ ಮಾತು ಬೇರೆ. ಆದ್ರೆ ಆಗಿನ ಸಮಯದೊಳಗೆ ಸಿದ್ದಪ್ಪನಿಗೆ ಯಾವಾಗ ಮನೆಯೊಳಗೆ ತಾಯಿ ಒಂದು ಚಲೋ ಕನ್ಯೆ ತೆಗೆದು ಮದುವೆ ಮಾಡಿಬಿಟ್ರೆ ಮಗನ ಜೀವನ ಚಲೋ ಆಗತ್ತೆ, ನನ್ನ ತಲೆ ಮ್ಯಾಗನ ಭಾರ ಇಳಿತೈತೆ ಅಂದ್ಲ. ಹಿಂಗೆ ಯಾವಾಗ ಅನ್ಕೊಂಡಂಥ ಸಮಯದೊಳಗೆ ಸಿದ್ದಪ್ಪ ಅಂತಾನ ಸಾಶಿವಿ ಕಾಣಿಸ ಸುಖಕ್ಕೆ ಸಾಗದಷ್ಟು ದುಃಖ. ಕಾರಣ ನೆನಪಿರ್ಲಿ ತಾಯಿ, ಒಬ್ಬ ಗಂಡನ ಮನಸ್ಸನ್ನು ಅರ್ಥ ಮಾಡ್ಕೊಂಡು ಹೋಗುವಂಥ ಹೆಂಡತಿ ಸಿಗ್ಬೇಕನ್ನಂಗಿತ್ತಂದ್ರೆ ಪೂರ್ವ ಜನ್ಮದ ಪುಣ್ಯ ಮಾಡಿರ್ಬೇಕಂತ. ಹೆಂಡತಿ ಮನಸ್ಸನ್ನು ಅರ್ಥ ಮಾಡಿಕೊಂಡು ಬದುಕು ಮಾಡ್ಕೊಂಡು ಹೋಗುವಂಥ ಗಂಡ ಸಿಗ್ಬೇಕನ್ನಂಗಿತ್ತಂದ್ರೆ ಪೂರ್ವ ಜನ್ಮದ ಪುಣ್ಯ ಮಾಡಿರ್ಬೇಕಂತ. ಪೂರ್ವ ಜನ್ಮದ ಪುಣ್ಯ ಮಾಡಲಾರ್ದ ಯಾವುದೂ ಕೂಡ ನಡೆಯಂಗಿಲ್ಲ. ಕಾರಣ ಏನು ಅಂತಂದ್ರೆ ಒಳ್ಳೆ ಸಂಸಾರ ಜೀವನ ಅಂತ ತಿಳ್ಕೊಂಡು ಹೇಳಿದಾಗ ಅವಾಗ ಮಾವಂದ ಭೀಮಣ್ಣ, ಯವ್ವ ನಿನ್ನ ಮಗ ಭಾಳ ಕಠೋರ ಆಗಿಬಿಟ್ಟನ, ಏನು ಹಠ ಹಿಡಿತಾನ ಅದ ಆಗ್ಬೇಕ, ನಿನ್ನ ಮಾತು ಹೇಳಿದ್ರು ಒಪ್ಪಂಗಿಲ್ಲವ. ಕಾರಣ ಏನು ಅಂತಂದ್ರೆ ಗುರುಗಳ ಕಡೆಯಿಂದ ಹೇಳ್ಸನ ಅಂದ. ಗುರುಗಳ ಕಡೆಯಿಂದ ಹೆಸನ್ ಅಂದಾಗ ಸೀದಾ ತಂಗಿ ಅಣ್ಣನಾಗಿರ್ತಕ್ಕಂಥ ಭೀಮಣ್ಣ ಇಬ್ಬರು ಕೊಡ್ಕೊಂಡು ಶಂಕರಲಿಂಗ ಸ್ವಾಮಿಗಳು ಅಂತೇಳಿ ಬಂದು ಗುರುಪಾದಕ್ಕೆ ನಮಸ್ಕಾರ ಮಾಡಿ, ತಾಯಿ ಅಂತಳಿಯಪ್ಪ, ನನ್ನ ಮಗ ನಾಳೆ ತಂದಿಲ್ಲದ ಮಗನಿಗೆ ತಾಯಿ 1-2 ಅಕ್ಕಿ ಕಾಳು ಹಾಕಲಿಲ್ಲ ಅಂತ ತಿಳ್ಕೊಂಡು ನನ್ನ ಹೆಸರಲ್ಲೇ ಮಗ ಅಳೋದು ಬ್ಯಾಡ್ಯಪ್ಪ. ಕಾರಣ ಏನು ಅಂತಂದ್ರೆ ಬಡವರಾಗಿರಲಿ ಒಟ್ಟಾರೆ ಅವನಿಗೆ ಮದುವೆ ಮಾಡಿ ಸಂಸಾರ ಜೀವನಕ್ಕೆ ಬಿದ್ದ ಅಂತಂದ್ರೆ ಅವನ ಜೀವನ ಅವ್ನು ನೋಡ್ಕೊಂಡು ಹೋಗ್ಕಾನೆಪ್ಪ, ಮದುವೆ ಹಾಕಿ ಒಲ್ಲೆ ಅನ್ನಕತ್ತಾನ. ಹೆಂಗಾದ್ರೆ ಮಾಡಿ ನೀವು ಹೇಳ್ಬೇಕಂದಾಗ ಗುರುಗಳಂದ್ರೆ ನಾ ಹೇಳ್ತೀನಿ ಚಿಂತೆ ಮಾಡಬೇಡ್ರಿ ಅಂದ್ರು. ಶಂಕರಲಿಂಗ ಮಹಾಸ್ವಾಮಿಗಳು, ನಿಮ್ಮ ಮಗನಿಗೆ ನಾ ಬುದ್ಧಿವಾದವನು ಹೇಳ್ತೀನಿ, ಸಂಸಾರ ಜೀವನಕ್ಕೆ ಪಾದಾರ್ಪಣೆ ಮಾಡಕ್ಕೆ ಹೇಳ್ತೀನಿ, ಚಿಂತೆ ಮಾಡ್ಬೇಡ ಅಂತ ತಿಳ್ಕೊಂಡು ಯಾವಾಗಂದ್ರೆ ಆಯ್ತು ಬಿಡ್ರಿ ಅಂತ ತಿಳ್ಕೊಂಡು ನಾಗಮ್ಮ ತಾಯಿ ಗುರುಪಾದಕ್ಕೆ ನಮಸ್ಕಾರ ಮಾಡಿ ಸೀದಾ ಹೊಳ್ಳಿ ತನ್ನ ಮನೆಗೆ ಬರ್ತಾಳೆ. ಬಂದು ಕೂಡಲೇ ಇತ್ತ ಕಡೆಗೆ ಏನಾಯ್ತು ಅಂತಂದ್ರೆ ಯಥಾ ಪ್ರಕಾರವಾಗಿ ಶಂಕರಲಿಂಗ ಸ್ವಾಮಿಗಳು ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಸಿದ್ದಪ್ಪ ಸೇವೆಯನ್ನು ಮಾಡ್ತಾ ನಿತ್ಯಲೂ ಕೂಡ ಕಾಲವನ್ನು ಕಳೀತಾ ಇರಬೇಕಾದ್ರೆ ಒಂದು ದಿವಸ ಸಮಯವನ್ನು ನೋಡಿ ಗುರುಗಳು ಏನು ಮಾಡಿದರು ಅಂತಂದ್ರೆ ಸಿದ್ದಪ್ಪನನ್ನು ಕರೆದ್ರು. ಏತಮ್ಮ ಸಿದ್ದಪ್ಪ ಬಾಯಿಲೆ. ಗುರುಗಳ ಪದಕ್ಕೆ ನಮಸ್ಕಾರ ಮಾಡಿದ. ಯಪ್ಪ ಹೇಳ್ರಿ, ಅಲ್ಲೋ ಎಷ್ಟು ದಿವಸ ಅಂತ ತಿಳ್ಕೊಂಡು ಹಿಂಗೆ ಅಡ್ಡಾಡ್ಕೊಂತ ಹೋಗ್ಯಪ್ಪ, ಮತ್ತು ಚಲೋ ಕನ್ಯೆ ತೆಗೆದು ಮದುವೆ ಆಗ್ಬಿಟ್ರೆ ಚಲೋ ಆಗತ್ತಲ್ಲ. ಮದುವೆ ಆಕೆ ಅಂತಂದ್ರೆ ಕನ್ಯೆ ನೋಡಕ್ಕೆ ನಾ ವ್ಯವಸ್ಥೆ ಮಾಡ್ತೀನಿ ಅಂದಾಗ ಸಿದ್ದಪ್ಪ ಅಂದಯ್ಯಪ್ಪ, ಸಂಸಾರ ಜೀವನ ನಾನು ಅಲ್ಲೇ. ಯಾಕೆ? ಸಂಸಾರ ಜೀವನದೊಳಗೆ ಏನೂ ಕೂಡ ಸುಖ ಇಲ್ಲ. ಅದ್ರಾಗ ನಾವು ಅನ್ಕೊಳ್ಳೋದು ಒಂದು ಆಗೋದು ಒಂದು ಹೆಂಗೆ ಮಾಡಬೇಕಪ್ಪ ಅಂದಾಗ ಶಂಕರಲಿಂಗ ಮಹಾಸ್ವಾಮಿಗಳು ಮುತ್ತಿನಂಥ ಒಂದು ವಚನವನ್ನು ಹೇಳ್ತಾರೆ, ಒಂದು ಅರ್ಥ ಹೇಳ್ತಾರೆ. ಮದುವೆ ಯಾಕೆ ಆಗ್ಬೇಕಂತ ತಿಳ್ಕೊಂಡು ನೆನಪಿರ್ಲಿವ 12ನೇ ಶತಮಾನದೊಳಗೆ ದಾಶಿಮಯ್ಯ ಅಂತಾಗಿ ಹೋಗುತ್ತಾನೆ. ಆತನ ಮಡದಿ ದುಗ್ಗಳೆ ಬಹಳ ಸುಂದರವಾಗಿರ್ತಕ್ಕಂಥ ಹೆಂಡತಿ ಕುರಿತು ಒಂದು ವಚನ ಬರಿತಾನೆ. ಎಷ್ಟು ಚಂದ ಅಂತಂದ್ರೆ, ಬಂದುದನ್ನು ಅರಿತು ಬಳಸುವಳು, ಬಂದುದನ್ನು ಪರಿಣಾಮಿಸುವಳು, ಬಂದು ಬಳಗವ ಮರೆಸುವಳು, ದುಗ್ಗಳೆಯ ತಂದು ಧನ್ಯನಾದೆನೋ ರಾಮನಾಥ ಅಂತನಾಥ. ಚಲೋ ವರ್ಣಿಗೆ ಚಲೋ ಕನ್ಯೆ ಸಿಗ್ಬೇಕು. ಹೆಂಗೆ ಸಿಗ್ಬೇಕನ್ನಂಗಿತ್ತಂದ್ರೆ ಹಿಂಗೆ ಸಿಗ್ಬೇಕಂತ. ಹೆಣ್ಣಿಗೆ ಚಲೋ ಗಂಡ ಸಿಗ್ಬೇಕನ್ನಂಗಿತ್ತಂದ್ರೆ ಹೇಮಡ್ಡಿ ಮಲ್ಲಮ್ಮನಂತ, ಹೇಮಡ್ಡಿ ಮಲ್ಲಮ್ಮಗೆ ಸಿಕ್ಕಂತ ಗಂಡ ಸಿಕ್ಕಂಗೆ ಸಿಗ್ಬೇಕಂತ. ಯಾವ ನೆನಪಿರಲಿ, ಮಲ್ಲಮ್ಮ ತಾಯಿಗೆ ಬಂದಷ್ಟು ಕಷ್ಟ ನಿಮಗೆ ಯಾರಿಗೂ ಬಂದಿಲ್ಲ. ಯಾಕಂದ್ರೆ ಮಲ್ಲಮ್ಮ ತಾಯಿ ಪುರಾಣ 1 ತಿಂಗಳು ಕೇಳಿಬಿಟ್ರಿ, ಮನಸ್ಸು ಮಾಡಿ ಇಡೀ ಚರಿತ್ರೆ ನೀವೆಲ್ಲ ಹೇಳ್ತೀರಿ. ಅಕಸ್ಮಾತಾಗಿ ಹೇಮಡಿ ಮಲ್ಲಮ್ಮ ತಾಯಿ ಸಿಕ್ಕಂಥ ಗಂಡ ನಿಮಗೇನಾರು ಸಿಕ್ಕಿದ್ನಂದ್ರೆ ಸೀದಾ ತವ್ರ ಮನೆಗೆ ಇರ್ತೀವಿ. ನೀವು ಗಂಡ ಮನೆಗೆ ಯಾರು ಇರ್ತಿದ್ದಿಲ್ಲ, ತವ್ರ ಮನೆಗೆ ಫಿಕ್ಸ್. ಯಾಕೆ? ಎಷ್ಟು ಕಷ್ಟ ಕೊಡ್ತಾಳ್ರಿ ಅತ್ತಿ. ಗಂಡ ಹುಚ್ಚ ಬರಮರೆಡ್ಡಿ, ಹೆಂಡತಿಗೆ ಏನಂತ ಕರಿಬೇಕನ್ನೋದು ಸಹಿತ ಗೊತ್ತಿಲ್ಲ. ಎಷ್ಟು ಆಶ್ಚರ್ಯ ಅಂತಂದ್ರೆ, ಹೊಸದಾಗಿ ಮಲ್ಲಮ್ಮ ತಾಯಿ ಗಂಡ ಮನೆಗೆ ಬಂದಾಗ ಕೇಳ್ತಾಳ, ಗಂಡ ಮನೆಗೆ ಕಾಲವನ್ನು ಕಳಿಬೇಕಾದ್ರೆ ಗಂಡ ಬರಮರೆಡ್ಡಿ ಅಂತಾನಂತ. ನಿನಗೆ ಅವ್ವ ಅನ್ಲು, ಅಕ್ಕ ಅನ್ಲು, ತಂಗಿ ಅನ್ಲು, ತಾಯಿ ಅನ್ಲು, ಏನನ್ಲು ಅಂದಾಗ
ಮಲ್ಲಮ್ಮ ತಾಯಿ ಅಂತಾಳೆಯಪ್ಪ, ನಾನು ನಿನಗೆ ಅವ್ವನೂ ಅಲ್ಲ, ಅಕ್ಕನೂ ಅಲ್ಲ, ತಾಯಿನೂ ಅಲ್ಲ, ತಂಗಿನೂ ಅಲ್ಲ, ನಿನ್ನ ಮಳದಿ, ನಿನ್ನ ದಾಶಿ, ನಿನ್ನ ಪಾದದ ಸೇವಕಿ, ನನಗೆ ಸೇವಕಿ ಅಂತ ಕರೀರಿ, ದಾಶಿ ಅಂತ ಕರೀರಿ, ಅಟ್ಟ ನನ್ನ ಜೀವನ ಅನ್ಲಕ್ಕಿ. ಈಗಿನ ಮಂದಿ ಯಾರು ದಾಶಿ ಅಂದ್ರೆ ಯಾಶನ ಹಾಕ್ತಾರೆವೆಲ್ಲಾರ. ಇವತ್ತಿನ ದಿನಮಾನ ಬೇರೆ, ಅವನ್ನ ಸೊಟ್ಟು ಮಾಡ್ತಾರೆ ಬಾಯಿನ ಅಲ್ಲ. ಆದರೆ ಆಶ್ಚರ್ಯ ಏನು ಅಂತಂದ್ರೆ, ಹಿಂಗೆ ಯಾವಾಗ ಅಂದ್ರೆ ಅಂದ್ಕೊಳ್ಳೆ ಗುರುಗಳು ಹೇಳ್ತಾರೆ, ಎಷ್ಟು ಅದ್ಭುತ ಐತೆ ಅಂತಂದ್ರೆ ತಾಯಿ ಬಂದುದನ್ನು ಅರಿತು ಬಳಸುವಳು, ಬಂದುದನ್ನು ಪರಿಣಾಮಿಸುವಳು, ಬಂದು ಬಳಗವ ಮರೆಸುವಳು. ಯಾರು? ಮನೆಯೊಳು ಬಂದಿರತಕ್ಕಂಥ ಮಡದಿ 3 ಮಾಡ್ತಾಳಂತೆ. ದಾಶಿಮಯ್ಯ ಮನ್ಯಾಗ ತಂದೆ ತಾಗಳಂದ್ರಂತ, ಹಿಂಗಪ್ಪ ಮತ್ತು ಮದುವೆ ವಯಸ್ಸು ಬಂದಿದೆ, ನೀನು ಕನ್ಯೆ ತೆಗೆದು ಮದುವೆ ಮಾಡ್ತೀವಿ ಅಂಥೇಳಿ. ಕನ್ಯೆ ತೆಗೆದು ಮದುವೆ ಮಾಡ್ತೀವಿ ಅಂದಾಗ ದಾಶಿಮಯ್ಯ ಅಂದ, ನೀವೇನ ಕನ್ಯೆಯನ್ನು ನೋಡುವಂಥ ಅವಶ್ಯಕತೆ ಇಲ್ಲ, ನನಗೆ ಬೇಕಾಗಿರ್ತಕ್ಕಂಥ ಕನ್ಯೆಯನ್ನು ನಾನು ನೋಡ್ಕೊಂಬರ್ತೀನಿ. ಲಕ್ಷ ಕೊಟ್ಟು ಹೇಳ್ರು, ದುಗ್ಗಳಿಗೆ ಬಂದಂಥ ಪರೀಕ್ಷೆ ನಿಮಗೆ ಯಾರಿಗೂ ಕೂಡ ಒಡ್ಡಿಲ್ಲ. ಆ ರೀತಿಯಾಗಿರ್ತಕ್ಕಂಥವ್ರು ಈಗ ಯಾರೂ ಇಲ್ಲ. ಘನ ಪ್ರೀತಿಲೆಯಿ ತನುತ್ರಯದೊಳಗೆ ದಿನ ಅನುಗೂಡನು ಬಾ ಗೆಳತಿ, ಮೊದಲಿಗೆ ತಾಯಾದಿ ನನ್ನ ಹೇಳ್ತೀನಿ, ಸದನಕ್ಕೆ ಸೊಸೆಯಾದಿ ನನ್ನ ಹೇಳ್ತಿ, ನನ್ನ ಹೇಳ್ತೀನಿ, ನನ್ನ ಹೇಳ್ತೀನಿ, ನಿನ್ನ ಹೆಸರೇನೇಳಲಿ ಗುಣವಂತಿ, ನನ್ನ ಹೇಳ್ತೀನಿ, ನನ್ನ ಹೇಳ್ತೀನಿ, ನಿನ್ನ ಹೆಸರೇನೇಳಲಿ ಗುಣವಂತಿ. ಘನ ಪ್ರೀತಿಲೆಯಿ ತನುತ್ರಯದೊಳಗೆ, ಘನ ಪ್ರೀತಿಲೆಯಿ ತನುತ್ರಯದೊಳಗೆ ದಿನ ಅನುಗೂಡನು ಬಾ ಗೆಳತಿ, ದಿನ ಅನುಗೂಡನು ಬಾ ಗೆಳತಿ, ನನ್ನ ಹೇಳ್ತೀನಿ, ನನ್ನ ಹೇಳ್ತೀನಿ, ನಿನ್ನ ಹೆಸರೇನೇಳಲಿ ಗುಣವಂತಿ. ಮೊದಲಿಗೆ ತಾಯಾದಿ ನನ್ನ ಹೇಳ್ತೆ, ಮತ್ತ ಸದನಕ್ಕೆ ಸೊಸೆಯಾದಿ ನನ್ನ ಹೇಳ್ತಿ, ಮೊದಲಿಗೆ ತಾಯಾದಿ ನನ್ನ ಹೇಳ್ತಿ, ಮತ್ತ ಸದನಕ್ಕೆ ಸೊಸೆಯಾದಿ ನನ್ನ ಹೇಳ್ತಿ, ಮುದದಿಂದ ಮೋಯಿಸಿ ಮದುವ್ಯಾದಿ ಅವನಿಗೆ, ಮುದದಿಂದ ಮೋಯಿಸಿ ಮದುವ್ಯಾದಿ ಅವನಿಗೆ, ಮಗನಾಗಿ ತಣಿಸಿದಿ ನನ್ನ ಹೇಳ್ತಿ, ಮಗನಾಗಿ ತಣಿಸಿದಿ ನನ್ನ ಹೇಳ್ತಿ, ನನ್ನ ಹೇಳ್ತೀನಿ, ನನ್ನ ಹೇಳ್ತೀನಿ, ನಿನ್ನ ಹೆಸರೇನೇಳಲಿ ಗುಣವಂತಿ. ಅತ್ತಿಗೆ ನಾದುನಿ ನನ್ನ ಹೇಳ್ತಿ, ಅತ್ತಿಗೆ ನಾದುನಿ ನನ್ನ ಹೇಳ್ತಿ, ನನ್ನ ಅತ್ಯಾಗಿ ಕಾಡಿದಿ ನನ್ನ ಹೇಳ್ತಿ, ಅತ್ತಿಗೆ ನಾದುನಿ ನನ್ನ ಹೇಳ್ತಿ, ನನ್ನ ಅತ್ಯಾಗಿ ಕಾಡಿದಿ ನನ್ನ ಹೇಳ್ತಿ, ತುತ್ತು ನಿಡಿಯನ್ನ ಎತ್ತಿ ಆಡಿಸಿದಿ, ತುತ್ತನು ನಿಡಿಯನ್ನ ಎತ್ತಿ ಆಡಿಸಿದಿ, ಹೆತ್ತವ್ವನೆನಿಸಿದಿ ನನ್ನ ಹೇಳ್ತಿ, ಹೆತ್ತವ್ವನೆನಿಸಿದಿ ನನ್ನ ಹೇಳ್ತಿ, ನನ್ನ ಹೇಳ್ತೀನಿ, ನನ್ನ ಹೇಳ್ತೀನಿ, ನಿನ್ನ ಹೆಸರೇನೇಳಲಿ ಗುಣವಂತಿ, ನಿನ್ನ ಹೆಸರೇನೇಳಲಿ ಗುಣವಂತಿ. ಪಕ್ಕಕ್ಕ ನಿಂತಿ ಹೇ ನನ್ನ ಹೇಳ್ತಿ, ಅನಗ ತಕ್ಕವಳೆನಿಸಿದಿ ನನ್ನ ಹೇಳ್ತಿ,
ಪಕ್ಕಕ್ಕೆ ನಿಂತಿಹೆ ನನ್ನ ಹೆಂಡತಿಯನಗೆ ತಕ್ಕ ಬಳ್ಳೆನಿಸಿದೆ ನನ್ನ ಹೆಂಡತಿ ಅಕ್ಕರೆ ನಡತಿಲೆ ಅನಂತ ಕಾಲ ಅಕ್ಕರೆ ನಡತಿಲೆ ಅನಂತ ಕಾಲ ಅಕ್ಕಾಗಿ ನಡೆಸಿದಿ ನನ್ನ ಹೆಂಡತಿ ಅಕ್ಕಾಗಿ ನಡೆಸಿದಿ ನನ್ನ ಹೆಂಡತಿ ನನ್ನ ಹೆಂಡತೀನಿ ನನ್ನ ಹೆಂಡತಿ ನಿನ್ನ ಹೆಸರೇ ನೇಳಲಿ ಗುಣವಂತಿ ನಿನ್ನ ಹೆಸರೇ ನೇಳಲಿ ಗುಣವಂತಿ ಕುಶಲದಿ ಕೂಡಿದಿ ನನ್ನ ಹೆಂಡತಿ ಮತ್ತ ವ್ಯಸನದಿ ನಗಿಸಿದಿ ನನ್ನ ಹೆಂಡತಿ ಕುಶಲದಿ ಕೂಡಿದಿ ನನ್ನ ಹೆಂಡತಿ ಮತ್ತ ವ್ಯಸನದಿ ನಗಿಸಿದಿ ನನ್ನ ಹೆಂಡತಿ ಶಿಶುನಾಳದೀಶನ ನಂಬಿದ ಭಕ್ತಗೆ ಶಿಶುನಾಳದೀಶನ ನಂಬಿದ ಭಕ್ತಗೆ ಶಿಶುವಾಗಿ ತೋರಿದಿ ನನ್ನ ಹೆಂಡತಿ ಶಿಶುವಾಗಿ ತೋರಿದಿ ನನ್ನ ಹೆಂಡತಿ ನನ್ನ ಹೆಂಡತೀನಿ ನನ್ನ ಹೆಂಡತಿ ನಿನ್ನ ಹೆಸರೇ ನೇಳಲಿ ಗುಣವಂತಿ ನನ್ನ ಹೆಂಡತೀನಿ ನನ್ನ ಹೆಂಡತಿ ಹೆಸರೇ ನೇಳಲಿ ಗುಣವಂತಿ ಗನ ಪ್ರೀತಿಲೇ ತನುತ್ರಯದೊಳಗೆ ಗನ ಪ್ರೀತಿಲೇ ತನುತ್ರಯದೊಳಗೆ ದಿನ ಅನುಗೂಡನು ಬಾಗೆಳತಿ ದಿನ ಅನುಗೂಡನು ಬಾಗೆಳತಿ ನನ್ನ ಹೆಂಡತೀನಿ ನನ್ನ ಹೆಂಡತಿ ನಿನ್ನ ಹೆಸರೇ ನೇಳಲಿ ಗುಣವಂತಿ ಆ ಗುಣವಂತಿ ಆ ಗುಣವಂತಿ ಅಂದ್ರೆ ಪೂರ್ಜ ಪುಣ್ಯ ಮಾಡಿರ್ಬೇಕಂತ ಹೆಂಗೆ ಕರೀತಾರಲ್ಲ ಗುರುಗಳಾಗಿರ್ತಕ್ಕಂಥ ಶಂಕರಲಿಂಗ ಮಹಾಸ್ವಾಮಿಗಳವರು ಸಿದ್ದಪ್ಪನಿಗೆ ಹೇಳಲಿಕ್ಕತ್ರು ತಮ್ಮ ಹಿಂಗೈತೆ ಅಂತ ಹೇಳಿ ದಾಶಿಮಯ್ಯನಿಗೆ ಯಾವಾಗ ಮದುವೆ ಆಗ್ಬೇಕಂತ ತಿಳ್ಕೊಂಡು ಹೇಳಿದಾಗ ನಾನು ಬೇಕಾಗಿರ್ತಕ್ಕಂಥ ಕನ್ಯೆ ನಾನು ನೋಡ್ಕೊಂಡು ಬರ್ತೀನಿ ಅಂದಾಗ ಲಕ್ಷ ಕೊಟ್ಟು ಕೇಳ್ರಿ ಎಷ್ಟು ಮಜೆ ಪರೀಕ್ಷೆ ಮಾಡ್ತಾನಂತಂದ್ರೆ ದಾಶಿಮಯ್ಯ ಕನ್ಯೆ ನೋಡಕ್ಕೆ ಹೊಂಟಾನ ಕನ್ಯೆ ನೋಡಕ್ಕೆ ಹೋಗ್ಬೇಕಾದ್ರೆ ಬರೇ ಕೈಲೇ ಹೋಗಲಿಲ್ಲ ಏನು ಒಯ್ದ ಒಂದು ಕಬ್ಬು ಹೊರಿ ತಗೊಂಡ ಒಂದು ಕಬ್ಬಿನ ಹೊರಿ ಒಂದಿಷ್ಟು ಅಕ್ಕಿ ಅದರೊಳಗೆ ಒಂದಿಷ್ಟು ಉಸು ಕುಡಿಸ್ಕೊಂಡು ಗಂಟು ಕಟ್ಕೊಂಡು ಸೀದಾ ಕನ್ಯೆ ನೋಡಕ್ಕೆ ಹೊಂಟ ಲಕ್ಷ ಕೊಟ್ಟು ಕೇಳ್ರಿ ನಿಮ್ಗೆ ಯಾರಿಗೂ ಇಂಥ ಪರೀಕ್ಷೆ ಬಂದಿಲ್ಲ ಅವಾಗ ಹೆಂಗೆ ಪರೀಕ್ಷೆ ಮಾಡ್ತಿದ್ರು ಅಂತಂದ್ರೆ ರೂಪ ನೋಡ್ತಿದ್ದಿಲ್ಲ ಸೌಂದರ್ಯ ನೋಡ್ತಿದ್ದಿಲ್ಲ ಗುಣ ನೋಡ್ತಿದ್ರು ಯಾಕೆ ಶಾಶ್ವತವಾಗಿ ಸಾಯುತನ ಬರುವುದು ಯಾವುದಂದ್ರೆ ಗುಣ ಅಂತ ಕರೆದ್ರೆ ಗುಣ ಅದು ಹೇಗೆ ಏನನ್ನು ಅಂತ ನಾಳೆ ಹೇಳ್ತೀನಿ ಸಮಯ ಬರ್ತೀನಿ ನಾಳೆಗೆ ಅದು ಆಶ್ಚರ್ಯ ಏನು ಅಂದ್ರೆ ಯಾವಾಗ ಹಿಂಗೆ ಕನ್ಯೆ ನೋಡಕ್ಕೆ ಬಂದ ತಕ್ಷಣ ಹೊಕ್ಕಿದ್ದ ಏನರಪ್ಪ ನಿಮ್ಮ ಮನೆ ಕನ್ಯೆ ಅದಾವೇನ್ರಿ ಅದಾವ ತೋರಿಸ್ತೀರೇನ್ರಿ ಮತ್ತು ಕನ್ಯರ್ದ ತೋರಿಸ್ತಿದ್ರು ನೋಡ್ತಿದ್ದ ಹುಡುಗ ಚಲೋ ಅದನ್ನು ಮದುವೆ ಮಾಡ್ಕೊ ಅಂತ ಅನ್ನೋದ್ರೊಳಗೆ ಅವ ಅಂತಿದ್ದ ನಾ ತಂದ ಅಕ್ಕಿ ಒಳಗೆ ಅನ್ನ ಮಾಡಿ ಊಟ ಮಾಡಿಸಿದ್ರೆ ನಾ ಮದುವೆ ಹಾಕೀನಿ ನೀವು ಬೆಳ್ಳಿ ಬೇಡ ರೊಕ್ಕ ಬೇಡ ಏನೂ ಬೇಡ ನಾ ತಂದ ಅಕ್ಕಿ ಒಳಗೆ ಅನ್ನ ಮಾಡಿ ಊಟ ಮಾಡಿಸ್ಬೇಕು ಮತ್ತು ಅಕ್ಕಿ ಇರೋದು ಅನ್ನ ಮಾಡಕ್ಕಪ್ಪ ಕೊಡು ಯಾರು ಬೇಡ ಅಂತ ನೀ ಹೆಂಗೆ ಹೇಳ್ತಿ ಅದಕ್ಕೇನು ಚಲೋ ನನ್ನ ಮಗಳು ಅನ್ನ ಮಾಡ್ತಾಳೆ ಲಕ್ಷ ಕೊಟ್ಟು ಕೇಳ್ರಿ ಆಶ್ಚರ್ಯ ಏನು ಅಂದ್ರೆ ದಾಶಿಮಯ್ಯ ತೊಗೊಂಡು ಬಂದ ಅಕ್ಕಿ ಒಳಗೆ ಹರಳಿದ್ದುವ ದಾಶಿಮಯ್ಯ ಹೇಳ್ತಾನೆ ಇದ್ರಾಗಿನ್ನ ಹರಳನ್ನು ಆರಿಸಂಗಿಲ್ಲ ನೀರು ಹಾಕಂಗಿಲ್ಲ ಅನ್ನ ಮಾಡಿ ಉಣಿಸ್ಬೇಕಂದವ ನೀವು ಯಾರು ಅನ್ನ ಮಾಡಿರಿ ನೀವು ನೀರು ಹಾಕ್ಲಾರ್ದು ಅನ್ನ ಮಾಡ್ತೀರಿ ಹ್ಞೂರನ್ರಿ ಇಲ್ಲಾಡ್ರಿ ನಮ್ಗೆ ತಲೆ ಕೆಟ್ಟಿರ್ಬೇಕಾ ಅದಕ್ಕೆ ಹಂಗೆ ಏನೋ ಒಂದ್ಗಿಂದ್ರಿ ನೀವು ಅಲ್ಲ ಅಡಿಗೆ ಆಗ್ಬೇಕನ್ನಂಗಿತ್ತಂದ್ರೆ ಅನ್ನ ಆಗ್ಬೇಕನ್ನಂಗಿತ್ತಂದ್ರೆ ನೀರು ಅವಶ್ಯವಾಗಿ ಬೇಕು ಹೌದ್ರಿ ಆದ್ರೆ ವಿಶೇಷ ಏನು ಅಂತಂದ್ರೆ ಇವನು ಆರಿಸ್ಲಾರ್ದಂಗೆ ಏನು ಅನ್ನ ಮಾಡ್ಬೇಕಂತ ತಿಳ್ಕೊಂಡು ಹೇಳಿದ ತಕ್ಷಣ ಎಲ್ಲರೂ ಅಂದ್ರೆ ತಮ್ಮ ನಮ್ಮ ಮನೆ ಕನ್ನೆ ಎಲ್ಲ ಮುಂದಿನ ಮನೆ ಹೋಗನ್ನಕತ್ರ ಅವರು
ಒಂದಲ್ಲ ಎರಡಲ್ಲ 10 100 ಕನ್ಯೆ ನೋಡ್ತಾನ. ಕನ್ಯೆ ಮನ್ಸಿಗೆ ಬರ್ತೈತಿ. ಕನ್ಯೆ ಮನ್ಸಿಗೆ ಬರ್ದಲ್ಲ, ಶಾಶ್ವತವಾಗಿ ಸಾಯೋ ತನಕ ಹೊಂದ್ಕೊಂಡು ಹೋಗೋದಲ್ಲ ಜೀವನ. ಅದನ್ನು ನೋಡ್ಬೇಕಂತ ತಿಳ್ಕೊಂಡು ತಂದು ಅಕ್ಕಿ ಒಳಗೆ ಹಳ್ಳ ಆರ್ಸಂಗಿಲ್ಲ, ನೀರು ಹಾಕಂಗಿಲ್ಲ, ಅನ್ನ ಮಾಡ್ಬೇಕಂತ ತಿಳ್ಕೊಂಡು ಹೇಳಿದಾಗ ಎಲ್ಲ ನೋಡ್ಕೊಂತ ಕೊನೆಗೆ ಬಂದಿದ್ದು ಎಲ್ಲಿಗೆ ಅಂದ್ರೆ ದುಗ್ಗಳಿಗೆ. ಗಬ್ಬೂರು ಅಂತ ಬರ್ತದೆ, ಗಬ್ಬೂರು. ಅದೇ ಸುರಪುರ ಶಾಪುರ ಅಂತೇಳಿ. ಗಬ್ಬೂರಿಗೆ ಯಾವಾಗ ಬಂದಂಥ ಸಮಯದೊಳಗೆ ದುಗ್ಗಳಿನ ನೋಡಿದ. ದುಗ್ಗಳಿನ ನೋಡಿ ಅಲ್ಲಿ ಏನು ಹೇಳಿದ್ದ, ಇಲ್ಲಿ ಅದನ್ನ ಹೇಳಿದ. ದುಗ್ಗಳೆ ಬಹಳ ತಾಳ್ಮೆವಂತ ಹೆಣ್ಮಗಳು, ಸಮಾಧಾನವಂತ ಹೆಣ್ಮಗಳು, ದುಡುಕಿ ಮಾತಾಡ್ತಿದ್ದಿಲ್ಲ. ಆ ಹೆಣ್ಮಗಳಂದು, ಸರಿ ಹಂಗಾರೆ ನೀವು ತಂದು ಅಕ್ಕಿ ಒಳಗೆ ಅನ್ನ ಮಾಡಿ ಉಣಿಸ್ತೀನಿ, ನನಗೊಂದು ವಾರ 15 ದಿವಸ ಸಮಯ ಬೇಕು. ಒಂದು ವಾರ ಅಲ್ಲ, 1 ತಿಂಗಳು ತೊಗೊಂಡವ ಆತ ಹೇಳ್ಯಾನ. ಏನಂತಂದ್ರೆ ಅಕ್ಕಿ ಒಳಗಿರ್ತಕ್ಕಂಥ ಹಳ್ಳು ಏನದವಲ್ಲ, ಹಳ್ಳು ಆರ್ಸಂಗಿಲ್ಲ, ನೀರು ಹಾಕಂಗಿಲ್ಲ, ಅನ್ನ ಮಾಡಿ ಉಣಿಸ್ಬೇಕು. ದುಗ್ಗಳೆ ಯಾವಾಗ ಸರಿ ಅಂತ ತಿಳ್ಕೊಂಡು ಅಕ್ಕಿ ಎಸ್ಕೊಂಡ್ಲ. ಅಕ್ಕಿ ಅಷ್ಟೇ ಎಸ್ಕೊಳ್ಳಲ್ಲವ, ಆತನ ಕಬ್ಬಿನ ಹೊರೆ ತೊಗೊಂಡು ಬಂದಿಲ್ಲ, ಕಬ್ಬಿನ ಹೊರೆ ಸಮೇತವಾಗಿ ಅಕ್ಕಿ ಗಂಟು ಕೊಟ್ಟ. ಅಕ್ಕಿ ಗಂಟನ್ನು ಕೊಟ್ಟಂಥ ಸಮಯದೊಳಗೆ ಆಶ್ಚರ್ಯ ಏನು ಅಂತಂದ್ರೆ, ನೀರು ಹಾಕಬೇಡಂತ ಹೇಳ, ಅದ್ರೊಳಗೆ ಹಳ್ಳು ಆರಿಸಬಾರ್ದಂತ ಹೇಳ. ಹೌದಾ ಇವು ಈ ಮತ್ತು ಉಸುಗು ಹಳ್ಳು ಕುಡ್ಯಾವ, ಮತ್ತು ಅವ್ನು ಹೆಂಗೆ ತೊಗೊತೀರಿ ನೀವು? ಇವು ಈ ಕಬ್ಬಿನ ರಸವನ್ನು ತೆಗೆದಾಗ ಮ್ಯಾಲೇನು ಬರುತ್ತಲ್ಲ, ಅದಕ್ಕೆ ಏನಂತೀರಿ? ಬುರುಗ. ಮ್ಯಾಲಿನ ಬುರುಗ್ ಬರ್ತಲ್ಲ, ಕಬ್ಬಿನ ರಸ ತೆಗೆದಾಗ. ಕಬ್ಬಿನ ಹಾಲು ತೆಗೆದಾಗ ಮ್ಯಾಲಿನ ಬುರುಗ್ ಬರ್ತಲ್ಲ. ದೊಗ್ಗಳೆ ಎಷ್ಟು ಜಾಣೆ ಅಂತಂದ್ರೆ, ಆತ ಹೇಳಿದ್ದ ಕಬ್ಬಿನ ಹಾಲಿನೊಳಗೆ ಹಾಕಿ ತೆಗಿಬೇಡಂತ ಹೇಳಿಲ್ಲ, ನೀರು ಹಾಕ್ಬೇಡಂತೆ. ಆಶ್ಚರ್ಯ ಏನು ಅಂತಂದ್ರೆ, ದುಗ್ಗಳೆ ಆ ಹಾಲಿನೊಳಗೆ ಯಾವಾಗ ತಂದಂಥ ಅಕ್ಕಿಯನ್ನು ಹಾಕಿಲ್ಲ, ಅದರೊಳಗಿರ್ತಕ್ಕಂಥ ಹಳ್ಳೆಲ್ಲ ಕೆಳಗೆ ಉಳ್ಕೊಂಡ್ವ, ಅಕ್ಕಿ ಮಾತ್ರ ಮ್ಯಾಲ ಬುರುಗನ್ಯಾಗ ಬಂದು ಅವನ ಅಕ್ಕಿ ತಗೊಂಡ್ಲ. ಕಬ್ಬಿನ ಹಾಲಿನಾಗ ಹಾಕಬೇಡ ಅಂತೇಳಿಲ್ಲ, ಜಾಣತನ. ಬಂದುದನ್ನು ಅರಿತು ಬಳಸುವಳು, ಬಂದುದನ್ನು ಪರಿಣಾಮಿಸುವಳು. ಆತ ಅನ್ನ ಮಾಡ್ಬೇಕಾದ್ರೆ ನೀರು ಹಾಕಬೇಡ ಅಂತ ಹೇಳಿ ತಂಗದು ಏನು ಹಾಕ್ಬೇಕ? ನೆನಪಿರಲಿ ತಾಯಿ, ನಿಮ್ಮ ಮನ್ಯಾಗಿನ ಲೋಟ, ನಿಮ್ಮ ಮನ್ಯಾಗಿನ ಚೆರಿಗೆ, ನಿಮ್ಮ ಮನ್ಯಾಗಿನ ಪೂಜಾ ತಾಮ್ರ ಚೆರಿಗೆ ನಿಮ್ಮ ಮನ್ಯಾಗ ನೀರು ತುಂಬಿಕೊಂಡು ಬಂದಾಗ ನೀರೇ ಆಗಿರ್ತೈತಿ. ವೀರಭದ್ರೇಶನ ಗದ್ದಿಗೆ ಮುಟ್ಟಿತು ಅಂತಂದ್ರೆ ಅದಕ್ಕೆ ನೀವು ಏನಂತೀರಿ? ತೀರ್ಥ ಅಂತ ಕರಿತೀರಿ. ಅಕಸ್ಮಾತಾಗಿ ಸುಮ್ಮನಂಗೆ ಮನೆ ಗುರುಗಳು ಬಂದರು ಅಂತಂದ್ರೆ ಒಂದು ಚೆರ್ಗಿ ಪಾದ ಮುಟ್ಟಿಸಿ ಹಿಂಗೆ ತೆಗೆದ್ರಿ ಅಂತಂದ್ರೆ ಏನಂತೀರಿ? ಅದಕ್ಕೆ ಪಾದುದಕ ಅಂತ ಕರಿತೀರಿ, ಧೂಳು ಪಾದುದಕ ಅಂತ ಕರಿತೀರಿ, ಕ್ರಿಯಾ ಪಾದುದಕ ಅಂತ ಕರಿತೀರಿ, ಲಿಂಗ ಪಾದುದಕ ಅಂತ ಕರಿತೀರಿ, ಜಂಗಮ ಪಾದುದಕ ಅಂತ ಕರಿತೀರಿ. ನಿಮ್ಮ ಕೈಯಾಗಿದ್ದಾಗ ನೀರಾಗಿದ್ದು ಗುರುವಿನ ಪಾದ ಮುಟ್ಟಿದ ತಕ್ಷಣ ಇಷ್ಟೆಲ್ಲ ಹೆಂಗೆ ಬದಲಾಗತ್ತಲ್ಲ ದುಗ್ಗಳೆ ಅಂದ್ಕೊಂಡ್ಲು. ಹೆಂಗೂ ನಾನು ನಿನ್ನ ಕೈ ಹಿಡಿದು ನನ್ನ ಬಳಿಕ ನಿನ್ನ ಪಾದುದಕ್ಕನೇ ಇಲ್ಲ ಅಂತ ತಿಳ್ಕೊಂಡು ಆತನ ಪಾದುದಕ್ಕನ್ನು ತೆಗೆದುಕೊಂಡು ಅನ್ನ ಮಾಡ್ತಾಳ. ಅನ್ನ ಮಾಡಿ ಉಣಿಸಿದಾಗ ದಾಶಿಮಯ್ಯ ಅಂತ ಏನಂತ? ಬಂದುದನ್ನು ಅರೆತು ಬಳಸುವಳು, ಬಂದುದನ್ನು ಪರಿಣಾಮಿಸುವಳು, ಬಂದು ಬಳಗವ ಮರೆಸುವಳು. ಕೆಲವೊಂದು ಸಮಯದೊಳಗೆ ಹೆಣ್ಮಕ್ಳು ಹ್ಯಾಂಗಿರ್ಬೇಕಂತಂದ್ರೆ 6 ಗುಣಗಳು ನಿಮ್ಮಲ್ಲಿ ಅದಾವಂತ. ಅದಕ್ಕೆ ಮನೆಗೆ ನೀವೇ ಭೂಷಣ ಅಂತ ಕರೆದಾರ. ಗಣಮಕ್ಕಳ ಭೂಷಣ ಅಂದಿಲ್ಲ, ಹೆಣ್ಮಕ್ಳ ಭೂಷಣ ಅಂದಾರ. ಗ್ರಹಿಣಿ ಗ್ರಹ ಮುಶ್ಚತಿ. ಹೆಂಗ? ಕಾರ್ಯೇಶು ಮಂತ್ರಿ, ಕರುಣೇಶು ದಾಶಿ, ಶಯನೇಶು ರಂಭ, ಭೋಜೇಶು ಮಾತಾ, ಕಾರ್ಯಾನುಕೂಲೆ, ಕ್ಷಮಯ ದರಿತ್ರಿ. 6 ಗುಣಗಳು ನಿಮ್ಮಲ್ಲಿ ಅದಾವ. ಹೌದ್ರಿ? ಕಾರ್ಯೇಶು ಮಂತ್ರಿ, ಗಂಡ ಏನೋ ಒಂದು ಕಾರ್ಯವನ್ನು ಮಾಡ್ಬೇಕಾದ್ರೂ ಕೂಡ ಹೆಂಡತಿ ಹೇಳಿ ಮಾಡುವಂಥದ್ದು ಪದ್ಧತಿ ಐತಿ. ಹಿಂಗೆ ನಾವೊಂದು ಉದ್ಯೋಗ ಮಾಡಕತ್ತೀನಿ ಅಥವಾ ಒಂದು ವ್ಯಾಪಾರ ಮಾಡಕತ್ತೀನಿ ಅಥವಾ ಒಂದು ದುಕಾನ್ ತೆಗಿಯಕತ್ತೀನಿ, ಹಿಂಗೈತಿ ಅಂತ ತಿಳ್ಕೊಂಡು ಹೇಳಿದಾಗ ಅಲ್ಲಿ ತೋರಿ ಅದು ಲಾಭರಾಗಲಿ ನಷ್ಟರಾಗಲಿ ಸಹಜ ಇರೋದ ನಿಮ್ಮ ಹಿಂದೆ ನಾ ಇರ್ತೀನಿ ತೋರಿ ಅಂತ ತಿಳ್ಕೊಂಡು ನೀವು ಒಂದು ಮಾತಂದ್ರಿ ನಿಮ್ಗೇನು 10 ಪಟ್ಟು ಮುಂದೆ ಹೋಗಿರ್ತಾನಂತ. ಯಾಕೆ? ಮಂತ್ರಿ ಹಂಗೆ ಸಲಹೆ ಕೊಡ್ಬೇಕಂತ. ಕಾರ್ಯೇಶು ಮಂತ್ರಿ, ಕರುಣೇಶು ದಾಶಿ. ಕರುಣೆಯೊಳಗೆ ದಾಶಿ ಥರ ಇರ್ಬೇಕಂತ. ಇವತ್ತಿನ ಮಂದಿಯೆಲ್ಲ ಯಾಶಾಗ್ಯಾರವ್ವ. ಭೋಜೇಶು ಮಾತಾ, ಗಂಡನಿಗೆ ಊಟ ಮಾಡಿಸುವಂಥ ಸಮಯದೊಳಗೆ ಯಾವ ಸ್ಥಾನದೊಳಗೆ ಕುಂತು ಊಟ ಮಾಡಿಸ್ಬೇಕಂತಂದ್ರೆ ತಾಯಿ ಸ್ಥಾನದೊಳಗೆ ಕುಂತು ಊಟ ಮಾಡಿಸ್ಬೇಕಂತ. ಭೋಜೇಶು ಮಾತಾ ಹೋಗ್ಯಾರ, ಈಗ ಎಲ್ಲರೂ ಭೋಜೇಶು ಭೂತ ಆಗ್ಯಾರ. ಇದು ಇವತ್ತಿನ ದಿನ ಆ ಮಾತು ಬೇರೆ. ಕಾರಣ ಏನು ಅಂದ್ರೆ 6 ಗುಣಗಳು ಇರೋದ್ರಿಂದ ನಿಮ್ಗೆ ತಾಯಿ ಅಂತ ಕರೆದಾರ, ದೊಡ್ಡವ್ರಂತ ಏನು ಕರೆದಾರಲ್ಲ. ಯಾವಾಗ ಗುರುಗಳು ಈ ಮಾತು ಹೇಳಿದ್ರು, ಹೇಳಿದಂತ ಕಾರೇಸು ದಾಸಿ ಕರಣೇಸು ಮಂತ್ರಿ ಭುಜೇಸು ಮಾತಾ ರೂಪೇಸು ಲಕ್ಷ್ಮೀ ಕ್ಷಮೆಯಾ ದರಿದ್ರಿ ಶಯನೇಶು ರಂಭ. ಸುಮತಿ ಸುಮತಿ ಶ್ರೀಮತಿ 6 ಗುಣಗಳೇ ನಿನಗಾರತಿ. ಸುಮತಿ ಸುಮತಿ ಶ್ರೀಮತಿ 6 ಗುಣಗಳೇ ನಿನಗಾರತಿ. ಮನಕ್ಕೆ ಒಡತಿ ಮನಗೆ ಗರತಿ
ಸುಮತಿ ಸುಮತಿ ಶ್ರೀಮತಿ ಆರು ಗುಣಗಳ ನಿನಗಾರತಿ. ಅಡಿಗಡಿಗೊಂದು ಗುಡಿ ಪೂಜಿಸಿ ದಿನ ಬಿಡಿ ಪತಿಯೊಳಗಿರುವಳು ಸತಿಯು. ಸತಿಯು ಅವಳೆ ಮತಿಯು ಅವಳೆ ಬಾಳಿನ ಹಾಡಿಗೆ ಶ್ರುತಿಯು. ಅಡಿಗಡಿಗೊಂದು ಗುಡಿ ಪೂಜಿಸಿ ದಿನ ಬಿಡಿ ಪತಿಯೊಳಗಿರುವಳು ಸತಿಯು. ಸತಿಯು ಅವಳೆ ಮತಿಯು ಅವಳೆ ಬಾಳಿನ ಹಾಡಿಗೆ ಶ್ರುತಿಯು. ಪತಿಯ ಏಳಿಗೆ ಸತಿಯ ಕೈಲಿದೆ. ಪತಿಯ ಏಳಿಗೆ ಸತಿಯ ಕೈಲಿದೆ. ಪತಿಹಿತವೇ ಸುಖ ಮಾಂಗಲ್ಯವೇ ಮುಖ ಎನ್ನುವ ಸತಿಯೇ ಉಸಿರಿರು ತನಕ. ಸುಮತಿ ಸುಮತಿ ಶ್ರೀಮತಿ ಆರು ಗುಣಗಳೇ ನಿನಗಾರತಿ. ಸುಮತಿ ಸುಮತಿ ಶ್ರೀಮತಿ ಆರು ಗುಣಗಳೇ ನಿನಗಾರತಿ. ಮನಕ್ಕೆ ಒಡತಿ ಮನೆಗೆ ಗರತಿ. ಸುಮತಿ ಸುಮತಿ ಶ್ರೀಮತಿ ಆರು ಗುಣಗಳೇ ನಿನಗಾರತಿ. ಹೃದಯವು ಬೆಳಗಲು ಬದುಕದು ಮಿನುಗದು ಸತಿ ಮನಸೊಂದೇ ಜ್ಯೋತಿ. ಕರೆದರೆ ಚೈತ್ರವು ನೆನೆದರೆ ಸ್ವರ್ಗವ ಪಡೆಯಲು ಸತಿಗೆ ಸ್ಫೂರ್ತಿ. ಹೃದಯವು ಬೆಳಗಲು ಬದುಕದು ಮಿದುಗದು ಸತಿ ಮನಸೊಂದೇ ಜ್ಯೋತಿ. ಕರೆದರು ಚೈತ್ರವ ನೆನೆದರೆ ಸ್ವರ್ಗವ ಪಡೆಯಲು ಸತಿಗೆ ಸ್ಫೂರ್ತಿ. ಪತಿಯೇ ದೈವವು ಎನ್ನುವ ಜೀವವು. ಪತಿಯೇ ದೈವವು ಎನ್ನುವ ಜೀವವು. ಏಳು ಹೆಜ್ಜೆಗಳ ತ್ಯಾಗ ಪ್ರೀತಿಗಳ ಮೆರೆಯುವ ಸತಿಮಣಿ ದೇವತೆಗೆ ಸಮ. ಸುಮತಿ ಸುಮತಿ ಶ್ರೀಮತಿ ಆರು ಗುಣಗಳೇ ನಿನಗಾರತಿ. ಸುಮತಿ ಸುಮತಿ ಶ್ರೀಮತಿ ಆರು ಗುಣಗಳೇ ನಿನಗಾರತಿ. ಮನೆಗೆ ಒಡತಿ ಮನೆಗೆ ಗರತಿ. ಸುಮತಿ ಸುಮತಿ ಶ್ರೀಮತಿ ಆರು ಗುಣಗಳೇ ನಿನಗಾರತಿ. ಆರು ಗುಣಗಳೇ ನಿನಗಾರತಿ. ಆರು ಗುಣಗಳೇ ನಿನಗಾರತಿ. ಕಾರೇ ಸುದಾಸಿ ಕರಣೆ ಸುಮಂತ್ರಿ. ಭುಜೆ ಸುಮಾತಾ ರೂಪೇ ಸುಲಕ್ಷ್ಮೀ. ಕ್ಷಮೆಯಾ ದರಿದ್ರೇ ಶಯನೇಶುರಂಭ. ಸುಮತಿ ಸುಮತಿ ಶ್ರೀಮತಿ ಆರು ಗುಣಗಳೇ ನಿನಗೆ ಆರತಿ. ಆ ಆರು ಗುಣಗಳು ಹೆಂಗೆ ಏನು ಅನ್ನುವಂಥದ್ದನ್ನು ಆಶ್ಚರ್ಯ ಏನು ಅಂತಂದ್ರೆ ಗುರುಗಳಾಗಿರ್ತಕ್ಕಂಥ ಶಂಕರಲಿಂಗ ಮಹಾಸ್ವಾಮಿಗಳು ಯಾವಾಗ ಸಿದ್ದಪ್ಪನಿಗೆ ಮದುವೆ ಆಗುವಂಥ ವಿಚಾರವನ್ನು ಹೇಳಲಿಕ್ಕತ್ತಾರೆ. ತಮ್ಮ ಸಂಸಾರ ಜೀವನಕ್ಕೆ ಪಾದಾರ್ಪಣೆ ಮಾಡಲಿಕ್ಕೆ ಬೇಕು. ಆಶ್ರಮದೊಳಗೆ 4 ಆಶ್ರಮಗಳದಾವ. ಯಾವುದು? ಬ್ರಹ್ಮಚಾರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂಥೇಳಿ. ಧನ್ಯೋ 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 ಗೃಹಸ್ಥ ಆಶ್ರಮ ಅಂತ ಕರೆದ್ರಂದ ಬಳಿಕ ಒಬ್ಬ ಸಾಧು ಯೋಗಿ ಸತ್ಪುರುಷ ಹುಟ್ಟಿದ್ದು ಕೂಡ ಗೃಹಸ್ಥ ಮನೆಯೊಳಗೆ. ವೀರ ಧೀರ ಶೂರ ಹುಟ್ಟಿದ್ದು ಗೃಹಸ್ಥ ಮನೆಯೊಳಗೆ. ರೈತ ಹುಟ್ಟಿದ್ದು ಗೃಹಸ್ಥ ಮನೆಯೊಳಗೆ. 84 ಲಕ್ಷ ಜೀವರಾಶಿ ಹುಟ್ಟಿದ್ದು ಕೂಡ ಗೃಹಸ್ಥ ಆಶ್ರಮದೊಳಗೆ. ತಮ್ಮ ಸಂಸಾರ ಜೀವನ ಪಾಲನೆ ಮಾಡ್ಬೇಕಂದಾಗ ಗುರುಗಳು ಮಾತಿಗೆ ಬೆಲೆ ಕೊಡ್ತಾನೆ. ಕೇಳ್ತಾನೆ ಸಿದ್ದಪ್ಪಯ್ಯಪ್ಪ, ಮತ್ತು ಸಂಸಾರ ಜೀವನದೊಳಗೆ ಏನಾದರೂ ತೊಂದರೆಗಿಂದ್ರೆ ಬಂದರೆ ಹೆಂಗೆ ಅಂಥೇಳಿ. ಆವಾಗ ಗುರುಗಳು ಹೇಳ್ತಾರೆ, ತಮ್ಮ ಆ ತೊಂದರೆಗಿಂದ್ರೆ ಬಂದರೆ ಜೀವನ ಹೆಂಗೆ ಇರ್ತ ಅನ್ನೋದನ್ನು ನಾಳಿನ ದಿವಸ ನಿನಗೆ ತಿಳಿಸ್ತೀನಿ ಅಂಥೇಳಿ. ನೆನಪಿರ್ಲಿವ ಲಕ್ಷ ಕೊಟ್ಟು ಕೇಳ್ರಿ. ನಿಮ್ಮ ತಲೆ ಮ್ಯಾಗ ಮದುವೆ ಒಳಗೆ ಹಾಕ್ತಾರಲ್ಲ ಅವಕ್ಕೆ ಏನಂತ್ರಿ? ಈ ಕಡೆ ಏನು ಹಾಕ್ತಾರೆ ನಿಮ್ಮ ತಲೆ ಮ್ಯಾಗ? ಏನು ರೀ ಹಾಕ್ಕೊಂಡ್ರಿ? ಊರನ್ರಿ ಮದುವೆ ಒಳಗೆ ಶ್ರೀಮಂತ ತಲೆ ಮ್ಯಾಗ ಏನು ಹಾಕ್ತಾರೆ ನಿಮಗೆ? ಹಾಂ, ಭಾಷಿಂಗ? ನಮ್ಮ ಕಡೆಗೆ ದಂಡಿ ಅಂತ ಕರೀತಾರೆ. ಈ ಕಡೆ ಏನಂತೀರವ? ಏನು ರೀ? ಹೌದಲ್ರಿ, ದಂಡಿ ಅಂತ. ದಂಡಿ ಹಾಕ್ತಾರಲ್ರಿ. ನೆನಪಿರಲಿ, ನಮಗೆ ಯಾಕೆ ಹಾಕಂಗಿಲ್ಲ ದಂಡಿ? ನಿಮ್ಗೆ ಯಾಕೆ ಹಾಕ್ತಾರೆ?
ನಮ್ಗೆ ಕೊಟ್ರೆ ನಾವು ಹಾಕ್ಕೊಳ್ಳೋರೇವ್ವ. ಅದು ಹೆಂಗೆ ಬರ್ತಾಯಪ್ಪ? ಹಂಗಲ್ಲ, ಹೌದಲ್ಲ? ನೆನಪಿಲ್ಲ, ಲಕ್ಷ ಕೊಟ್ಟು ಕೇಳ್ರಿ. ನಿಮ್ಮ ತಲೆ ಮ್ಯಾಗ ದಂಡಿ ಹಾಕ್ತಾರಲ್ಲ, ಮದುವೆಯೊಳಗಿರಲಿ ಶ್ರೀಮಂತದೊಳಗಿರಲಿ ಎಲ್ಲೇ ಕಾರ್ಯಕ್ರಮಕ್ಕೆ ಹೋದ್ರು ಕೂಡ ತಲೆ ಮ್ಯಾಗ ದಂಡಿ ಹಾಕುವಂಥ ಉದ್ದೇಶ ಏನು? ನಿಮ್ಗೆ ಯಾಕೆ ದಂಡಿ ಹಾಕ್ತಾರ? ನಂತರ ಹಣಿ ಮ್ಯಾಗ ಕುಂಕುಮ ಕೊಟ್ಟಾರ. ಅವಾಗಿನ ಮಂದಿ ಕುಂಕುಮ ಎಷ್ಟು ದೊಡ್ಡ ಹಚ್ಕೊಂತಿದ್ರು, ಈಗಿನ ಮಂದಿ ಏನು ಹಚ್ಕೊಳಕತ್ತಾರ? ಹಣಿ ಮ್ಯಾಗ ಕುಂಕುಮ ಹಾಕದ. ಮೂಗನ್ಯಾಗ 5 ಮುತ್ತಿನ ಮುಗುತಿ ಕೊಟ್ಟಾರ. ಮುಗುತಿ ಅದಕ್ಕೆ ಕೊಟ್ಟಾರ? ಉಡಿ ಯಾಕೆ ತುಂಬ್ತಾರ? ಕಾಲೊಳಗೆ ಕಾಲುಂಗರ ಯಾಕೆ ಇಟ್ಟಾರ? ಮುಡಿಯೊಳಗೆ ಹೂವು ಯಾಕೆ ಇಟ್ಟಾರ ಅನ್ನುವಂಥದ್ದನ್ನು ನಿಮ್ಮ ಕೊಳ್ಳಿಗೆ ತಾಳಿ ಕಟ್ತಾರೆವ. ಮನಸ್ಸು ಮಾಡಿದ್ರೆ ಹಣಿ ಕಟ್ಬೋದಾಗಿತ್ತು, ಮಣಕೈ ಕಟ್ಬೋದಾಗಿತ್ತು, ಮಣಕಾಲಿ ಕಟ್ಬೋದಾಗಿತ್ತು. ನಿಮ್ಮ ಕುತ್ತಿಗೆ ತಾಳಿ ಕಟ್ತಾರ. ಅದು ಒಂದು ತವರು ಮನೆಯವ್ರದ್ದೊಂದು, ಒಂದು ಗಂಡ ಮನೆಯವ್ರದ್ದೊಂದು, 2 ಮನೆಯವ್ರ ತಾಳಿ ಕೊಡ್ತಾರೆ. ಎದಕ್ಕೆ? ಜೊತೆಗೆ ಮದುಮಗನಿಗೆ ಬಾಶಿಂಗ ಕಟ್ಟುತ್ತಾರೆ. ಆ ಬಾಶಿಂಗಕ್ಕೆ 2 ಗೊಂಡೆ ಯಾಕೆ ಅದಾವ? ಕೈಯಾಗ ಕಾಯಿ ಯಾಕೆ ಕೊಡ್ತೀರಿ ಎನ್ನುವಂಥ ವಿಚಾರವನ್ನು ನಾಳಿನ ದಿವಸ ಶಂಕರಲಿಂಗ ಸ್ವಾಮಿಗಳವರು ಸಿದ್ದಪ್ಪನಿಗೆ ಮದುವೆ ಕಾರ್ಯಕ್ರಮ ತಿಳಿಸ್ತಾರೆ ಅನ್ನುವಂಥ ವಿಚಾರ ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛಪಡುತ್ತೆ. ನಾಳಿನ ದಿವಸ ಏನೈತೆವ? ಏನೈತೆ ನಾಳೆ? ಯಾರ್ದು? ನಂದ? ಯಾರ್ದ್ರಿ? ಹಾಂ, ಅಂತ ಒಟ್ಟು ಎಲ್ಲರೂ ಎಚ್ಚರ ಇದ್ದೀರಿ. ಕಥಾನಾಯಕನಾಗಿರ್ತಕ್ಕಂಥ ಸಿದ್ದಪ್ಪ ಮಹಾರಾಜರ ಮದುವೆ. ಅವರ ಕನ್ಯೆ ಯಾವರು ಅಂತಂದ್ರೆ, ಇದು ಇಂಡಿ ತಾಲೂಕು ಮಸಳಿ ಗ್ರಾಮದ ದೇವಮ್ಮ ಅಂತಕ್ಕಂಥ ಕನ್ಯೆಯನ್ನು ನೋಡಿ ಫಿಕ್ಸ್ ಮಾಡ್ತಾರೆ. ಗುರುಗಳ ಸನ್ನಿಧಿ ಮದುವೆ ನಡೀತೈತಿ. ತಮ್ಮಲ್ಲಿ ತಿಳಿಸೋದೇನು ಅಂತಂದ್ರೆ, ಯಾರು ಹೆಣ್ಣಿನ ಕಡೆಯವ್ರು ಆಗ್ಬೇಕಂತೀರಿ, ಯಾರು